ಈಗ ಪ್ರತಿ ಶನಿವಾರದಂತೆ ಈ ದಿನವೂ ಸಹ ವಿಶೇಷ ಕಾರ್ಯಕ್ರಮ ಹಾಗೂ 21 ದಿನಗಳ ಸಮಾರೋಪ ಸಮಾರಂಭ. ಮಾಸ್ಟರ್ಸ್, ನೀವೆಲ್ಲರೂ ಪ್ರತಿಯೊಬ್ಬರೂ ಕೂಡ ನಿಮ್ಮಲ್ಲಿರುವಂಥ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಅತ್ಯುತ್ತಮವಾದಂಥ ಸಮಯ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಕಲೆಯನ್ನು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ಹ್ಯಾಂಡ್ ರೈಸ್ ಲಕ್ಷ್ಮೀದೇವಿ ಪಂಡಿತ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅನ್ಮ್ಯೂಟ್ ಕೊಟ್ಟಿ. ಲಕ್ಷ್ಮೀದೇವಿ ಮೇಡಮ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಕೇಳಿಸ್ತಿದೆ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ. ಹಾಡು ಮೇಡಮ್, ಒಂದು ಹಾಡು, ಅದು 4 ಸಾಲು ಪ್ರಯತ್ನ ಮಾಡ್ತೀನಿ ಮೇಡಮ್. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ದುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ದುಂಬಿಯ ಹಾಡಿನ ಜೇಂಕಾರದಲ್ಲೂ, ದುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ದುಂಬಿಯ ಹಾಡಿನ ಜೇಂಕಾರದಲ್ಲೂ, ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ತುಂಬಿದೆ ಒಲವಿನ ಚೆಲುವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ವಸಂತ ಕೋಗಿಲೆ ಪಂಚಮನೋಂಚರ, ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ, ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ, ಈ ಮಲೆನಾಡಿನ ಬೋರಮೆ ಶೃಂಗಾರ, ಈ ಮಲೆನಾಡಿನ ಬೋರಮೆ ಶೃಂಗಾರ, ಒಲವಿನ ಚೆಲುವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಬೆಳಿಗ್ಗೆ ಕೂಡ ಒಂದು ಹಾಡು ಚೆನ್ನಾಗಿ ಹೇಳಿದ್ರಿ ನೀವು. ಪ್ರಯತ್ನ ಮಾಡಿದ್ವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು ನಿಮಗೆ. ಶ್ಯಾಮಲಾ ಮೇಡಮ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಹೇಳಿ. ಕೇಳಿಸುತ್ತಾ ಮೇಡಮ್? ಕೇಳ್ತಾ ಇದೆ, ಹೇಳಿ. ಧ್ಯಾನ ಎಲ್ಲ ತುಂಬಾ ಚೆನ್ನಾಗಿತ್ತು 21 ದಿವಸದ್ದು. ಥ್ಯಾಂಕ್ ಯು. ಒಂದು ಹಾಡು ಹೇಳ್ತೀನಿ. ಹೇಳಿ ಮಾಸ್ಟರ್ಸ್. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ಪ್ರತಿಯೊಬ್ಬರೂ ಏನಾರು ಒಂದು ಹೇಳಿ, ಹಾಸ್ಯ ಹೇಳಿ, ಕತೆ ಹೇಳಿ, ಹಾಡು ಹೇಳಿ, ಏನಾರು ಒಂದು ಹೇಳಿ. ಜೈ ಜೈ ಮಾ ಜಗದಂಬಾ, ಜೈ ಜೈ ಮಾ ಶಿವಗಂಗಾ, ಜೈ ಜೈ ಮಾ ಜಗದಂಬಾ, ಜೈ ಜೈ ಮಾ ಶಿವಗಂಗಾ, ಮಹಿಷಾಸುರನನ್ನು ಸಂಹರಿಸಿ
ಭಕ್ತರ ಪೊರೆಯುವ ಹೇ ತಾಯೇ ಮಹಿಷಾಸುರನನ್ನು ಸಂಹರಿಸಿ ಭಕ್ತರ ಪೊರೆಯುವ ಹೇ ತಾಯೇ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಭವತಾರಿಣಿಯೇ ಜಯ ಮಾತಾ ಭಗವತಿ ಪಾದಕ್ಕೆ ವಂದಿಸುತ್ತಾ ಭವತಾರಿಣಿಯೇ ಜಯ ಮಾತಾ ಭಗವತಿ ಪಾದಕ್ಕೆ ವಂದಿಸುತ್ತಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಮಕ್ಕಳ ಪೊರೆಯುವ ಹೇ ತಾಯೇ ದಿವ್ಯಾಮೃತವನ್ನು ಕೊಡು ತಾಯೇ ಮಕ್ಕಳ ಪೊರೆಯುವ ಹೇ ತಾಯೇ ದಿವ್ಯಾಮೃತವನ್ನು ಕೊಡು ತಾಯೇ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಶಿವಗಂಗಾ ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ರಾಗಬದ್ಧವಾಗಿ ಮೆಲೋಡಿ ಇಂಪಾಗಿತ್ತು ನಿಮ್ಮ ಒಂದು ದೇವಿ ಮೇಲೆ ಹೇಳಿದಂತ ಹಾಡು. ಬಹಳ ಚೆನ್ನಾಗಿತ್ತು. ಇನ್ನೂ ಒಂದ್ ಸ್ವಲ್ಪ ಇದ್ರೆ ಹೇಳ್ಬೋದಿತ್ತು. ಏನ್ ಪೂರ್ಣ ಹೇಳಿದ್ರ ಮೇಡಮ್? ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿದ್ರಿ, ಧನ್ಯವಾದಗಳು. ಪ್ರಭಾ ಮೇಡಮ್, ಪ್ರಭಾ ಮೇಡಮ್ ಮಾತಾಡಿ, ಅನ್ಮಿಟ್ ಕೊಟ್ಟಿದ್ದೀನಿ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಆತ್ಮ ಬಂಧುಗಳಿಗೆ. ನಮಸ್ತೆ ಮೇಡಮ್. ಹೆಣ್ಣು ಮಕ್ಕಳ ದಿನಾಚರಣೆ, ಹೆಣ್ಣು ಮಕ್ಕಳ ದಿನಾಚರಣೆ ಎಂದು ಪೆಣ್ಣು ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣೆಂದಕ್ಕೆ ಹೊಡೆದಾಡುವರೆ ನಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಅನ್ನ. ಆದ್ರಿಂದ ಹೆಣ್ಣು ಮಕ್ಕಳ ಸಂಸ್ಕೃತಿ, ಹೆಣ್ಣು ಎಂದರೆ ಪ್ರಕೃತಿ, ಹೆಣ್ಣೆಂದರೆ ಸಂಸ್ಕೃತಿ. ಪ್ರಕೃತಿಯನ್ನು ಉಳಿಸೋಣ, ಸಂಸ್ಕೃತಿಯನ್ನು ಬೆಳೆಸೋಣ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕುರಿತು ಶುಭಾಶಯಗಳು ಎಂದು. ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಬಹುದೆಂಬ ಕೀರ್ತಿ ಉಂಟೆ. ನಮ್ಮೆಲ್ಲರ ಅಂದರೆ ನಾವೆಲ್ಲರೂ ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ನಾವೇ ಸ್ವತಃ ಸಂತೋಷದಿಂದ ಆಚರಿಸಿಕೊಳ್ಳೋಣ ಅಂತ ಹೇಳ್ತೀನಿ. ಹಾಗೆ ಒಂದು ವಚನ ಹೇಳ್ತೀನಿ. ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನದಿಂದ್ಯತ್ತ ಸಂಬಂಧವಯ್ಯ. ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನದಿಂದ್ಯತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಎತ್ತನದಿಂದ್ಯತ್ತ ಸಂಬಂಧವಯ್ಯ. ಎತ್ತನದಿಂದ್ಯತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೂ ಎನಗೂ, ಗುಹೇಶ್ವರ ಲಿಂಗಕ್ಕೂ ಎನಗೂ ಇಂದು ಎತ್ತನದಿಂದ್ಯತ್ತ ಸಂಬಂಧವಯ್ಯ. ಎತ್ತನದಿಂದ್ಯತ್ತ ಸಂಬಂಧವಯ್ಯ. ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನ ಮಾಮರ ಎತ್ತನ ಕೋಗಿಲೆ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಮೇಡಮ್. ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ನಿಜವಾಗ್ಲೂ ಗೊತ್ತಿಲ್ಲ, ನೀವು ನಮ್ಮ ನೆನಪು ಮಾಡಿಕೊಟ್ಟು ಅದ್ರ ಬಗ್ಗೆ ಒಂದು 4 ಸಾಲು ಹೇಳಿದ್ದಕ್ಕೆ, ಹಾಗೆ ವಚನಗಳನ್ನು ತುಂಬಾ ಚೆನ್ನಾಗಿ ಹೇಳಿ ಅರ್ಥಪೂರ್ಣವಾಗಿತ್ತು. ತುಂಬಾ 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 ಧನ್ಯವಾದಗಳು ಪ್ರಭಾ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಮಗೆ, ಥ್ಯಾಂಕ್ ಯು. ಆಡ್ಲಿಕ್ಕೆ ಬರಲ್ಲ ನನಗೆ. ಇಲ್ಲ, ಚೆನ್ನಾಗಿತ್ತು. ಬರಲ್ಲ ಅಂತ ಅನ್ಬಾರ್ದು, ಯಾಕೆ ಬರೋದಿಲ್ಲ, ಎಲ್ಲ ಬರ್ತದೆ. ಓಕೆ, ಪ್ರಿಯಾಂಕಾ ಮೇಡಮ್ ಅನ್ಮಿಟ್ ಕೊಡ್ತೀನಿ, ಹೇಳಿ. ಪ್ರಿಯಾಂಕಾ ಮಂಜುನಾಥ್. ನಮಸ್ತೆ ಮಾತಾಜಿ. ನಮಸ್ತೆ ಮ್ಯಾಮ್.
ನಮಸ್ತೆ ನಮಸ್ತೆ. ಎಲ್ರಿಗೂ ನಮಸ್ತೆ. 21 ದಿನನೂ ಧ್ಯಾನ ಚೆನ್ನಾಗಿ ಇತ್ತು ಮ್ಯಾಮ್. ಹಾಗೆ ಸ್ವಾಧ್ಯಾಯಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಧ್ಯಾನ ಜ್ಞಾನ ಎಲ್ಲವೂ ಚೆನ್ನಾಗಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ವೇದಿಕೆ ಮೂಲಕ ನಮ್ಗೆ ಇಷ್ಟೆಲ್ಲ ಒಂದು ಜ್ಞಾನ ಧ್ಯಾನನ ತಲುಪಿಸ್ತಿರೋದಕ್ಕೆ ನಿಮ್ಮೆಲ್ರಿಗೂ ಶಿಕ್ಷಕ ವೃಂದಕ್ಕೆ ಸಮಿತಿಗೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಲುಪಿಸ್ತೀನಿ ಮಾತಾಜಿ. ಒಂದು ಪುಟ್ಟದಾಗಿ ಕವನ ಹೇಳ್ತೀನಿ ಮಾತಾಜಿ. ಹೇಳಿ ಹೇಳಿ. ತಂದೆ ತಾಯಿ ಬಗ್ಗೆ ಮಾತಾಜಿ. ತಾಯಿಯಾದರೂ ನವಮಾಸ ಒಡಲೊಳಗೆ ನಮ್ಮನ್ನು ಒಡಲೊಳಗೆ ಮಗುವನ್ನಿಟ್ಟು ನೋವು ಉಣ್ಣುವವಳು. ತಂದೆ ಎನ್ನುವವನು ಎಲ್ಲರ ಕಣ್ಣಿಗೆ ಕಾಣದಂತೆ ತನ್ನೊಳಗಾಗುವ ತಳಮಳವನ್ನು ಮನದೊಳಗೆ ಇಟ್ಟು ಸಹಿಸುವವನು. ತಾಯಿ ಎನ್ನುವವಳು ಎಲ್ಲರ ಕಷ್ಟ ಸುಖಕ್ಕೆ ನೇರವಾಗಿ ನೆರವಾಗುವವಳು. ಆದರೆ ತಂದೆ ಎನ್ನುವವನು ತನ್ನೆಲ್ಲ ಕಷ್ಟ ಸುಖಗಳನ್ನೆಲ್ಲ ಬದಿಗಿಟ್ಟು ತನ್ನ ಸಂಸಾರಕ್ಕಾಗಿ ತನ್ನ ಆಸೆಗಳನ್ನೇ ಬಚ್ಚಿಟ್ಟು ಪ್ರತಿಕ್ಷಣವೂ ಬದುಕುವವನು. ತಾಯಿ ಎನ್ನುವವಳು ಎಲ್ಲರಿಗೂ ಕಾಣುವಂತೆ ನಮ್ಮೆಲ್ಲರನ್ನೂ ಸಾಕಿ ಸಲಹುವವಳು. ತಂದೆ ಎನ್ನುವವನು ತನ್ನಲ್ಲೇ ಎಷ್ಟೇ ಕಷ್ಟಗಳಿದ್ದರೂ ಆ ಎಲ್ಲಾ ಕಷ್ಟಗಳು ತನ್ನ ಮಕ್ಕಳಿಗೆ ಮಡದಿಗೆ ತಿಳಿಯದಂತೆ ಗುಟ್ಟಾಗಿಟ್ಟು ತನ್ನ ಆರೋಗ್ಯ ಕೆಟ್ಟರೂ ತನ್ನ ಸಂಸಾರದ ನೊಗವನ್ನು ನಡೆಸಲಿಕ್ಕೆ ಸದಾ ದುಡಿಯುವವನು. ತಾಯಿ ಎನ್ನುವವಳು ದೇವತೆ ಆದರೆ ತಂದೆ ಕೂಡ ದೇವರಲ್ಲವೇ? ಥ್ಯಾಂಕ್ ಯು ಮಾತಾಜಿ. ಚೆನ್ನಾಗಿತ್ತು. ನೀವೇ ಬರೆದಿದ್ದ ಮೇಡಮ್? ಮಾತಾಜಿ ಈಗ ಸುಮ್ಮನೆ ಇರ್ಲಿಲ್ಲ, ಮರ್ಬಿಟ್ಟಿದ್ದೆ. ಒಳ್ಳೆ ಟ್ಯಾಲೆಂಟ್ ಇದೆ ನಿಮ್ಗೆ, ತುಂಬಾ ಚೆನ್ನಾಗಿ ಬರೆದ್ರಿ. ಈ ತರ ನೀವು ಮತ್ತೆ ಬರೆದು ಎಲ್ಲ ವೇದಿಕೆಗಳಲ್ಲಿ ಈ ತರ ಇದು ಮಾಡ್ತಾ ಇರಿ ಮೇಡಮ್, ತುಂಬಾ ಚೆನ್ನಾಗಿದೆ. ಅದಕ್ಕೆ ನೀವೇ ಬರೆದಿದ್ದೇನೋ ಅಂತ ಕೇಳಿ. ಚೆನ್ನಾಗಿ ಹೇಳಿದ್ರಿ ತಂದೆ ಮತ್ತು ತಾಯಿ ಬಗ್ಗೆ. ಪ್ರತಿಲಿಪಿ ಅಂತ ವೇದಿಕೆ ಇದೆ, ಅಲ್ಲಿ ಹೀಗೆ ಕತೆ ಪುಟ್ಟ ಕವನೆ ಚುಟುಕುಗಳು ಅನಿಕವನೆ ಎಲ್ಲ ಬರಿತಾ ಇರ್ತೀನಿ ಮಾತಾಜಿ. ಈಗ ಸ್ವಲ್ಪ ಹೊತ್ತಲ್ಲಿ ನೆನ್ಪಾಯ್ತು, ಕ್ಲಾಸ್ ಶುರುವಾಗಕ್ ಮುಂಚೆ ಅವಾಗ ಬರ್ದಿಟ್ಕೊಂಡೆ ಮಾತಾಜಿ ಇವತ್ತು ಹೇಳಕ್ಕೆ ಅಂತ. ತುಂಬಾ ಚೆನ್ನಾಗಿದೆ. ಅಂದ್ರೆ ತಂದೆ ತಾಯಿ ಇಬ್ಬರು ಸಮತೋಲನವಾಗಿ ಅವರು ಹೆಚ್ಚು ಇವರು ಹೆಚ್ಚು ಅಂತಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಬಹಳ ಅದ್ಭುತವಾಗಿತ್ತು. ಇದನ್ನ ಮುಂದುವರ್ಸಿ ಮೇಡಮ್, ಬರೀತಾ ಇರಿ. ಮುಂದೆ ಚೆನ್ನಾಗಿ ಬರೀತಾರೆ, ಚೆನ್ನಾಗಿ ಬರೆದಿದ್ರಿ, ಚೆನ್ನಾಗಿ ಹೇಳಿದಿರಿ. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದ. ಮತ್ತೆ ಹೇಳಂದ್ರೆ ಮತ್ತೆ ಹೇಳಕ್ ಇಲ್ಲ. ಲಿರಿಕ್ಸ್ ಓಪನ್ ಇತ್ತು ಆಯ್ತಾ. ಹಾಡೋಕು ನಿಂಗೆ ಕೇಳುತ್ತೆ ಅಂದಲ್ಲ, ಅದಕ್ಕೆ ಹೇಳ್ಕೊಂಡ್ ಯಾರ್ದು ಮಾತಿಲ್ಲ. ಈಗ ಹಾಕೋಕಿಲ್ಲ, ಬ್ಲೂಟೂತ್ ಆಫ್ ಮಾಡಿದ್ವಿ. ಕೇಳಿಸ್ತಿದೆ ಹೇಳಿ ಮೇಡಮ್. ಸರಸ್ವತಿ ಮೇಡಮ್ ಕೇಳಿಸ್ತಿದೆ ಹೇಳಿ. ಅಯ್ಯೋ ಅಂತ ಸಿನಿಮಾದ ಹಾಡು ಹೇಳ್ತೇನೆ, ಸಿನಿಮಾದ ಪಿಕ್ಚರಿನ ಹಾಡು. ಕೇಳಿಸ್ತಿದ್ಯಾ? ಹಾಡಿ ಕೇಳಿಸ್ತೇನೆ. ಕೇಳಿಸ್ತಿದೆ ಹಾಡಿ.
ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿಯಿಂದ ಅರಿತೆನು. ಕೇಳಿಸ್ತಾ ಇಲ್ವಲ್ಲ ಮೇಡಮ್? ಕೇಳಿಸ್ತಿದ್ಯಾ? ಇಲ್ಲ ಇಲ್ಲ, ಈಗ ಕೇಳಿಸ್ತಿಲ್ಲ. ಬಹುಶಃ ಬ್ಲೂಟೂತ್ ಇದ್ ಮಾಡ್ಕೊಂಡಿದಾರ ಕೇಳಿಸ್ತಿಲ್ಲ ಅಂತ. ಮೇಡಮ್. ಸರಸ್ವತಿ ಮೇಡಮ್. ಅವ್ರು ಬ್ಲೂಟೂತ್ ಏನಾದ್ರು ಸಪ್ರೇಟ್ ಮಾಡಿ ಇಟ್ಕೊಂಡಿದಾರಂತ, ಹಂಗಾದ್ರೆ ಕೇಳ್ಸೋದಿಲ್ವಲ್ಲ. ಕೇಳಿಸ್ತಿದ್ಯಾ? ಮ್ಯೂಟ್ ಆಗಿತ್ತು, ಮ್ಯೂಟ್ ಆಗಿತ್ತು, ಹಾ, ಮ್ಯೂಟ್ ಇವಾಗ ಆಗಿತ್ತು ಕೇಳ್ತಾ ಇದೆ. ಮೇಡಮ್, ಮ್ಯೂಟ್ ಹಾ, ಆಗಿತ್ತು. ಹೌದಾ? ಈಗ ಕೇಳಿಸ್ತಿದೆ, ಹಾಡಿ ಹಾಡಿ. ಕಂಟಿನ್ಯೂ ಮಾಡಿ. ಹ್ಮ್. ಅರಿತೆನು. ಕೇಳಿಸ್ತಾ ಇಲ್ಲ ಮೇಡಮ್. ಯಾಕೋ ಗೊತ್ತಿಲ್ರಿ. ನೆಟ್ವರ್ಕ್ ಇಶ್ಯೂ ಮೇಡಮ್, ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್. ಹಾ, ಹೋಗ್ತಾ ಇದೆ ಬರ್ತಾ ಇದೆ, ಹೋಗ್ತಾ ಇದೆ ಬರ್ತಾ ಇದೆ. ನೆಟ್ವರ್ಕ್ ಸಿಗೋ ಕಡೆ ಬನ್ನಿ. ಹಲೋ, ಈಗ ಕೇಳ್ತಿದ್ಯಾ? ಹಾ, ಕೇಳಿಸ್ತಿದೆ ಕೇಳಿಸ್ತಿದೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿ ಅರಿತೆನು. ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಪ್ರೀತೆನು ತನು ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಬೇಡಿನಗೆ ಬಾ ಪ್ರೀತಿ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಮೋಡದಲ್ಲಿ ಓಡಿಯಾಗಿ ಅಲಿಯುವ ಅಲಿಯುವ ಹಾರಾಡುವ ಅರಗಿಳಿಗಳ ಮಾತಾಡಿಸಿ ಮುದ್ದಾಡುವ ಕಾಮನ ಬೀರುವ ಜಾರುತಾನ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಆ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಕೇಳಿಸಿತ್ತಾ? ಕೇಳಿಸ್ತಾ? ಕೇಳಿಸ್ತು ಸ್ವಲ್ಪ ಕೇಳಿಸ್ತು ಕೇಳಿಸ್ತು, ಸ್ವಲ್ಪ ಕೇಳಿಸ್ತು ಮೇಡಮ್. ಬ್ರೇಕ್ ಆಗ್ತದೆ.
ಪರವಾಗಿಲ್ಲ ಅದು ಪರವಾಗಿಲ್ಲ. ಶ್ರಿಲ್ ವಾಯ್ಸ್ ಆದಾಗ ಕೆಲವೊಂದ್ಸಲ ಮೊಬೈಲ್ ಕ್ಯಾಚ್ ಮಾಡೋದಿಲ್ಲ ಮೇಡಮ್. ನಮ್ಮಲ್ಲಿ ಶಂಕನಾದ ಮಾಡ್ತಾರೆ. ಕೆಲವ್ರ ಮೊಬೈಲ್ ಅಲ್ಲಿ ಅದು ಕೇಳೋದೇ ಇಲ್ಲ. ಹಂಗೆ ಶ್ರಿಲ್ ವಾಯ್ಸ್ ಆದಾಗ ಇದಾಗ್ತಿತ್ತು, ಸೆನ್ಸರ್ ಮಾಡ್ತಿತ್ತು. ಚೆನ್ನಾಗ್ ಹೌದಾ? ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಅವಕಾಶ ಚೆನ್ನಾಗ್ ಕೊಡಿ. ಹಾಡಿದ್ರಿ. ಥ್ಯಾಂಕ್ ಯು ವಾಯ್ಸ್ ಚೆನ್ನಾಗಿದೆ. ಚೆನ್ನಾಗ್ ಹಾಡಿದ್ರಿ. ಹಾಡ್ತಾ ಇರಿ ಹೀಗೇನೆ. ಥ್ಯಾಂಕ್ ಯು ಮೇಡಮ್. ಬೆಳಿಗ್ಗೆನೂ ಹಾಡಿದ್ದೆ ನಾನು ಭಜನೆ. ಹಾ, ಕೇಳಿದ್ದೆ ನಾನು. ನಾನು ನನ್ ಚೆನ್ನಾಗ್ ಮಗಳ ಮನೆಗ್ ಬಂದಿದ್ದೆ. ಚೆನ್ನೈದಲ್ಲಿ ಇದ್ದೇನೆ. ಹಾ ಹಾ ಚೆನ್ನೈದಲ್ಲಿ ಹಾ ಹಾ ಮಗಳು ಸರಿ ಹಾಡಿದ್ಲು. ಸರಿ. ಹೌದು, ಕೇಳಿಸ್ಕೊಂಡಿದ್ದೆ ನಾನು. ಮಂಜುಳಾ ಮೇಡಮ್ ಹಾಡ್ಸಿದ್ರು. ಹಾ ಹೌದು, ನಾನು ಹ್ಮ್. ಇದ್ದೆ ಬೆಳಗ್ಗೆ. ಹೌದಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಆಡಿದ್ರಿ. ರುಕ್ಮಿಣಿ ಮೇಡಮ್ ಮತ್ತೆ ಟ್ರೈ ಮಾಡ್ತೀರಾ? ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಅವ್ರದ್ದು ಯಾಕೋ ಅನ್ಮ್ಯೂಟ್ ಆಗ್ತಿಲ್ಲ ಮೇಡಮ್. ಅನ್ಮ್ಯೂಟ್ ಇದೆ ಕೊಟ್ಟಿದ್ದೀನಿ. ಮೇಡಮ್. ಹ್ಞೂ ಹಾ ಹಾಂ ಕೇಳಿಸ್ತಾ ಇದೆಯಾ ಮೇಡಮ್? ಹಾಂ ಕೇಳಿಸ್ತಾ ಇದೆ ಹೇಳಿ ಈಗ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಾನೊಂದು ಹಾಡು ಹೇಳ್ತೀನಿ ಮೇಡಮ್, ಕೃಷ್ಣನೇ. ಅಂದ್ರೆ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ಏನು ಅಂದ್ಕೋಬೇಡಿ. ಏನು ಅನ್ಕೊಳ್ಳಲ್ಲ, ಹೇಳಿ. ಇದೆಲ್ಲ ಒಂದು ಅವಕಾಶ, ಯಾರು ಇಲ್ಲ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೈಯ ತೋರೋ ಕರುಣಿಗಳ ರಸನೆ, ಕೈಯ ತೋರೋ ಕೃಷ್ಣ, ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ, ಕೈಯ ತೋರೋ. ಕೈಯ ತೋರೋ ಕರುಣಿಗಳ ರಸನೆ, ಕೈಯ ತೋರೋ ಕೃಷ್ಣ, ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ, ಕೈಯ ತೋರೋ. ಅಂಗುಲಿ ಒಳಗೊಂದುಂಗುರವಿಟ್ಟ, ಕೈಯ ತೋರೋ. ಅಂಗ ಅಂಗೈ ಅಂಗೈಯಲ್ಲಿ ಧ್ವಜ ಪದ್ಮಾರೇಖೆಯ, ಕೈಯ ತೋರೋ. ಅಂಗೈಯಲ್ಲಿ ಧ್ವಜ ಪದ್ಮಾರೇಖೆಯ, ಕೈಯ ತೋರೋ. ಶೃಂಗಾರದಿ ಶಂಕು ಚಕ್ರ ಹಿಡಿದ, ಕೈಯ ತೋರೋ. ಅಂಗನೆಯರ ಜೊತೆ ಕೂಡಿ ಹಾಡಿದ, ಕೈಯ ತೋರೋ ಕೃಷ್ಣ, ಕೈಯ ತೋರೋ ಕರುಣಿಗಳ ರಸನೆ, ಕೈಯ ತೋರೋ ಕೃಷ್ಣ, ಕೈಯಲ್ಲಿ ತುಂಬಾ ಬೆಣ್ಣೆಯ ಕೊಡುವೆ, ಕೈಯ ತೋರೋ. ಏಕಧ್ವನಿಯಲ್ಲಿ ಕೊಳಲ ನೂದಿದ, ಕೈಯ ತೋರೋ. ಆ ಕಾಳಿಂಗನ ಹಿಡಿದೆಳೆದಂತ, ಕೈಯ ತೋರೋ. ಆಕಾಶದಿ ಆ ಚಂದ್ರನ ತೋರಿದ, ಕೈಯ ತೋರೋ. ಶ್ರೀಕಾಂತ ಗುರು ಪುರಂದರ ವಿಠಲ, ಕೈಯ ತೋರೋ ಕೃಷ್ಣ, ಕೈಯ ತೋರೋ ಕರುಣಿಗಳ ರಸನೆ, ಕೈಯ ತೋರೋ ಕೃಷ್ಣ, ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ, ಕೈಯ ತೋರೋ. ಕೈಯ ತೋರೋ, ಕೈಯ ತೋರೋ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ಕೆ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಚೆನ್ನಾಗಿ ಧ್ವನಿ ಇಲ್ಲ ಅಂದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದಾ? ಇದೇ ಫಸ್ಟ್ ಟೈಮು ನಾನು ಹೇಳ್ಕೊಳಕ್ಕೆ. ಎಲ್ಲಾ ಸೀನಿಯರ್ಗಳು ಹೇಳ್ತಾರೆ ಅಂದ್ಬಿಟ್ಟು ಮೇಡಮ್, ನಮ್ಗೆ ಅಷ್ಟು ಗೊತ್ತಾಗಲ್ಲ ಹೇಳಕ್ಕೆ. ಇಲ್ಲ, ನೀವು ಪ್ರತಿ ಬಾರಿ ಹೇಳಿ, ಚೆನ್ನಾಗಿ ಬರ್ತದೆ. ಪ್ರತಿ ಬಾರಿ ಹೇಳಿ, ಧ್ವನಿ ಚೆನ್ನಾಗಿದೆ. ಖಂಡಿತ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಜ್ಯೋತಿ ಮೇಡಮ್, ಜ್ಯೋತಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ನಮಸ್ತೆ ಮೇಡಮ್. ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡಿ ಮೇಡಮ್. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ನಾಳೆ ರಥಸಪ್ತಮಿ. ನಮಸ್ತೆ ಮೇಡಮ್. ನಾಳೆ ರಥಸಪ್ತಮಿ ಇರೋ ಕಾರಣ ರಥಸಪ್ತಮಿ ಹಿನ್ನೆಲೆ ಬಗ್ಗೆ ಹೇಳ್ಬೇಕನ್ನುವಂಥದ್ದು ಮೇಡಮ್. ಹೇಳಿ. ಒಳ್ಳೇದು. ಕತ್ತಲೊಡನೆ ಜಗಳಾಡುವ ಸೂರ್ಯನಾರಾಯಣನಿಗೆ ರಥಸಪ್ತಮಿ ಎಂದು 108 ನಮಸ್ಕಾರಗಳನ್ನ ಹೇಳುತ್ತಾ, ಕವಿಯಾಗಿರ್ತಕ್ಕಂತಹ ಪಂಜೆ ಮಂಗೇಶರಾಯರ ಒಂದು ಮಾತಿನೊಂದಿಗೆ, ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳವಾಡುವನು ಎಂದು ಆರಂಭಿಸಿ, ಏರಿದವನು ಚಿಕ್ಕವನಿರಬೇಕಲೇ ಎಂಬ ಮಾತನ್ನು ಸಾರುವನು ಎಂಬ ಜಾಣ್ನುಡಿಯೊಂದಿಗೆ ಉದಯರಾಗ ಕವಿತೆ ನೆನಪನ್ನ ಮಾಡುತ್ತಾ, ಅದು ನಮ್ಮ ಬಾಳ ಸಿಹಿ ಹಿತಾನುಭವ ಹಾಗೂ ಕಹಿ ಕಲಿಕೆಗಳ ನೆನಪಿಸದೇ ಇರದು. ಕತ್ತಲೆಂಬುದಕ್ಕೆ ತನ್ನದೇ ಅಸ್ತಿತ್ವವಿಲ್ಲ, ಅದು ಕೇವಲ ಬೆಳಕಿನ ಅಭಾವವಷ್ಟೇ. ಕತ್ತಲೆ ಕೊರೆವ ಚಳಿ ಕಳೆದು ಬೆಳಕ ಬೆಚ್ಚಗಿನ ಬೇಸಿಗೆಯ ಬರುವಿಕೆಯೇ ರಥಸಪ್ತಮಿ. ಸ್ವಾಸ್ಥ್ಯಕ್ಕಾಗಿ ಸೂರ್ಯನಿಗೆ ಶರಣು, ಆರೋಗ್ಯಂ ಭಾಸ್ಕರಾದಿ ಚೇತ, ಆರೋಗ್ಯಕ್ಕಾಗಿ ಭಾಸ್ಕರನನ್ನ ಪ್ರಾರ್ಥಿಸಬೇಕು ಎಂಬ ದರ್ಶನವಿದೆ. ರಥಸಪ್ತಮಿಯಂದು ಸೂರ್ಯಕಿರಣಗಳ ಸ್ಪರ್ಶದಿಂದ ಚರ್ಮವ್ಯಾಧಿಗಳು ದೂರಾಗಿ ಚೈತನ್ಯ ತುಂಬಿಕೊಳ್ಳುತ್ತದೆ. ಹಸುಗೂಸಿನ ಕಣ್ಣು ಹಾಗೂ ಚರ್ಮವು
ತಿಳಿ ಹಳದಿ ಬಣ್ಣಕ್ಕೆ ತಿರುಗಿದ್ದರೆ ಮಗುವನ್ನು ಪ್ರತಿದಿನವೂ ಎಳೆಬಿಸಿಲಿಗೆ ಒಡ್ಡುವಂತೆ ವೈದ್ಯರು ಸಲಹೆ ನೀಡುತ್ತಾರೆ. ಅಂತೆಯೇ ಉದಯಿಸುತ್ತಿರುವ ಸೂರ್ಯನೆಡೆಗೆ ನೋಡಿ ತ್ರಾಟಕವನ್ನು ಮಾಡಿದಲ್ಲಿ ಕಣ್ಣುಗಳ ಕ್ಷಮತೆಯು ಹೆಚ್ಚುತ್ತದೆ. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತೃ ಸೂರ್ಯನಾರಾಯಣಾಯ ನಮಃ ಎಂಬ ದಿನಕರನ 12 ನಾಮಗಳೊಂದಿಗೆ ಸೂರ್ಯ ನಮಸ್ಕಾರ ಮಾಡಿದಲ್ಲಿ ದೇಹ, ಬುದ್ಧಿ, ಮನಸ್ಸಿಗೆ ಅನೇಕ ವಿಶೇಷ ಲಾಭಗಳಾಗುತ್ತವೆ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಯಾರು ಪ್ರತಿದಿನ ಸೂರ್ಯ ನಮಸ್ಕಾರವನ್ನ ಮಾಡುತ್ತಾರೋ ಅವರಿಗೆ ಆಯುಷ್ಯ, ಬುದ್ಧಿಶಕ್ತಿ, ಬಲ ಮತ್ತು ತೇಜಸ್ಸು ಪ್ರಾಪ್ತವಾಗುತ್ತದೆ. ಈ ರಥಸಪ್ತಮಿಯ ಹಿನ್ನೆಲೆಯನ್ನ ನಾವು ಗಮನಿಸುವುದಾದರೆ, ಕಶ್ಯಪ ಮುನಿ ಹಾಗೂ ಅದಿತಿ ದಂಪತಿಗಳಿಗೆ ಮಾಘ ಶುಕ್ಲ ಸಪ್ತಮಿ ಎಂದು ಸೂರ್ಯ ಜನಿಸಿದ ದಿನವನ್ನು ರಥಸಪ್ತಮಿ ಅಥವಾ ಸೂರ್ಯ ಜಯಂತಿಯಾಗಿ ಆಚರಿಸಲಾಗುತ್ತದೆ. ಸೂರ್ಯನ ಆರಾಧನೆಯು ಋಗ್ವೇದ ಕಾಲದಿಂದಲೂ ಪ್ರಚಲಿತ. ಕಾಲಗಣನೆಯಲ್ಲಿ ಸೌರಮಾನ ಪದ್ಧತಿಯು ಇಂದಿಗೂ ಚಾಲ್ತಿಯಲ್ಲಿದೆ. ಓಂ ಭ್ರುವ ಪುಸ್ವಃ ತತ್ಸವಿಯು ಎಂಬ ಗಾಯತ್ರಿ ಮಂತ್ರವು ಕೂಡ ಸವಿತೆಯ ಅಪಾರ ಶಕ್ತಿ ಸಾಮರ್ಥ್ಯಗಳ ಸಂಗ್ರಹವೇ ಆಗಿದೆ. ಸವಿತಾ ಮತ್ತು ಸಪ್ತದ ಸಂಬಂಧ. ರಥಸಪ್ತಮಿಯಂದು ಅರುಣೋದಯದ ಸಮಯದಲ್ಲೆದ್ದು ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅಗ್ರ ನೀಡಿ ಮಂತ್ರ ಜಪ ಮತ್ತು ದೇವತಾರಾಧನೆಗಳನ್ನ ಮಾಡಿ ಈ ಸ್ತೋತ್ರವನ್ನು ಮನನ ಮಾಡುತ್ತಾ ಸೂರ್ಯನಾರಾಯಣನನ್ನು ಸಮಾಧಾನ ಚಿತ್ತನದಿಂದ ಧ್ಯಾನಿಸುತ್ತಾರೆ. ಸಪ್ತಾಶ್ವ ಸಪ್ತಲೋಕಾಶ್ಚ ಸಪ್ತದ್ವೀಪ ವಸುಂಧರ ಸರ್ಪಾರ್ಕ ಅರ್ಪಣ ನ್ಯಾಧಾಯ ಸಪ್ತಮ್ಯ ಸ್ನಾನಮಾಚರೇತ್. 7 ಕುದುರೆಗಳ ರಥದಲ್ಲಿ ಸಂಚರಿಸುವ ಸೂರ್ಯನು 7 ಲೋಕಗಳನ್ನ ಬೆಳಗಿಸುತ್ತಾನೆ. 7 ದ್ವೀಪಗಳಿಂದ ಕೂಡಿದ ಭೂಮಿಯನ್ನು ಪ್ರಕಾಶಿಸುತ್ತಾನೆ. ಹೀಗೆ ಸೂರ್ಯನಿಗೂ ಸಂಖ್ಯೆ 7ಕ್ಕೂ ವಿಶಿಷ್ಟವಾಗಿರ್ತಕ್ಕ ನಂಟಿದೆ. ಸಪ್ತಮಿ ತಿಥಿಯು ಪೂಜೆಗೆ ಪ್ರಶಸ್ತ ದಿನ. ಆಸ್ತಿಕರು 7 ಎಕ್ಕದ ಎಲೆಗಳನ್ನ ತಲೆ, ಭುಜ, ಕತ್ತು, ಕಂಕಳು, ತೊಡೆ, ಪಾದಗಳ ಮೇಲೆ ಇರಿಸಿಕೊಂಡು ಸ್ನಾನ ಮಾಡಿ ನಂತರ 7 ಬಗೆಯ ನೈವೇದ್ಯಗಳನ್ನ ಸಮರ್ಪಿಸಿ 7 ಪ್ರದಕ್ಷಿಣೆ ಮಾಡಿ ದೀಪವೊಂದನ್ನು ಪುಣ್ಯತೀರ್ಥದಲ್ಲಿ ತೇಲಿಬಿಡುತ್ತಾರೆ. ರಥೋತ್ಸವ ಹಾಗೂ ಭಾರತದ ರವಿದೇಗುಲಗಳು. ಪರಂಪರಾಗತವಾಗಿ ರಥಸಪ್ತಮಿಯ ಶುಭ ದಿನದಂದು ಅನೇಕ ಕಡೆಗಳಲ್ಲಿ ಅಸಂಖ್ಯ ದೇವರುಗಳ ತಹರೆವಾರಿ ತೇರನ್ನೆಳೆದು ಉತ್ಸವ ಆಚರಿಸಲಾಗುತ್ತದೆ. ತಿರುಮಲ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ರಥಸಪ್ತಮಿಯನ್ನು ವೈಭವಪೂರಿತವಾಗಿ ಆಚರಿಸಲಾಗುತ್ತದೆ. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಶ್ರೀಕಂಠೇಶ್ವರ ದೇವರ ಉತ್ಸವ ಮೂರ್ತಿಯೊಂದಿಗೆ ಸೂರ್ಯಮಂಡಲವನ್ನು ಇಟ್ಟು ತೇರನ್ನೆಳೆಯುತ್ತಾರೆ. ಭಾರತದ ಪುಣ್ಯ ಸನಾತನ ಭೂಮಿಯ ವಿವಿಧೆಡೆ ಅಂದರೆ ಒರಿಸ್ಸಾದ ಕೊನಾರ್ಕ, ಗಯಾದ ದಕ್ಷಿಣಾರ್ಕ, ರಾಜಸ್ಥಾನದ ರಾಣ್ಕಪುರ್, ಗುಜರಾತಿನ ಓಧೇರಾ, ಮಧ್ಯಪ್ರದೇಶದ ಉನ್ನಾರು, ಅಸ್ಸಾಮಿನ ಗೋಲ್ವಾರ, ಆಂಧ್ರಪ್ರದೇಶದ ಅರಸವಲ್ಲಿ, ತಮಿಳುನಾಡಿನ ಕುಂಭಕೋಣಂ, ಜಾರ್ಖಂಡ ರಾಜಧಾನಿ ರಾಂಚಿ, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಕಡೆಯದಾಗಿ ಕರ್ನಾಟಕ ವಿಜಯನಗರ ಜಿಲ್ಲೆಯ ಹಡಗಲಿ ಎಂಬಲ್ಲಿ ಪ್ರಾಚೀನ ಸೂರ್ಯ ದೇವಾಲಯಗಳನ್ನು ಕೂಡ ನಾವು ಕಾಣಬಹುದು. ಬನ್ನಿ ಎಲ್ಲ ಸೇರಿ ಸೂರ್ಯ ನಮಸ್ಕಾರ ಮಾಡೋಣ. ಅಷ್ಟಾಂಗ ಯೋಗ ಪದ್ಧತಿಯ ಪ್ರಕಾರ ಸೂರ್ಯ ನಮಸ್ಕಾರದ ನಿಯಮಿತ ಅಭ್ಯಾಸದಿಂದ ವ್ಯಕ್ತಿಯ ಮೇಲೆ ಧನಾತ್ಮಕವಾದ ಮನೋದೈಹಿಕ ಪರಿಣಾಮಗಳಾಗುತ್ತವೆ. ರಾಷ್ಟ್ರೋತ್ಥಾನ ಯೋಗ ಕೇಂದ್ರವು ರಥಸಪ್ತಮಿಯಂದು ಕೂಡ ಸೂರ್ಯ ನಮಸ್ಕಾರ ಕಾರ್ಯಕ್ರಮಗಳನ್ನ ವರ್ಷಂಪ್ರತಿಯಂತೆ ಅನೇಕ ಸ್ಥಳಗಳಲ್ಲಿ ಏರ್ಪಡಿಸಿ ಯೋಗ್ಯ ರೀತಿಯಲ್ಲಿ ಸೂರ್ಯ ನಮಸ್ಕಾರ ಮಾಡುವುದನ್ನು ಹೇಳಿಕೊಡುತ್ತದೆ. ತಮ್ಮ ವೈಯಕ್ತಿಕ ಆರೋಗ್ಯ ಹಾಗೂ ಸಮಾಜ ಸ್ವಾಸ್ಥ್ಯದ ಕುರಿತು ಸಾರ್ವಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗ್ತದೆ. ಧನ್ಯವಾದಗಳು ಮೇಡಮ್. ಏನು ರಾಷ್ಟ್ರೋತ್ಥಾನದಲ್ಲಿ ಇದ್ ಮಾಡ್ತೀರಾ ಮೇಡಮ್? ರಾಷ್ಟ್ರೋತ್ಥಾನದಲ್ಲಿ ಇದ್ ಮಾಡ್ತೀರಾ, ಯೋಗ ಮಾಡ್ತೀರಾ ಮೇಡಮ್? ನಾನ್ ಮಾಡ್ತಿಲ್ಲ, ಒಂದ್ ಆರ್ಟಿಕಲ್ ಇತ್ತು ಮೇಡಮ್, ಅದ್ರ ಬಗ್ಗೆ ನಾನು ಆರ್ಟಿಕಲ್ ಬಂದಿತ್ತು ಅದನ್ನ ಹೇಳಿದೆ ಮೇಡಮ್. ಹಾ ಮೇಡಮ್. ಅದು ಅವರು ಪ್ರತಿಷ್ಠಾನದವರು ಮಾಡ್ತಾರೆ ಅಂತ ಕಾಣುತ್ತೆ, ಮೋಸ್ಟ್ಲಿ ಮಾಡ್ತಾರೆ. ನಮ್ದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ನಾನು ಯೋಗ ಟೀಚರ್. ನಾನು
ಹಾ ಸೊ ಮೇಡಮ್. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ, ಆಕ್ಚುಲಿ ಪ್ರಾಪರ್ ಬೆಂಗಳೂರಲ್ಲಿ ಈ ಸಲ 5 ಕಡೆ ಇದೆ, ಬೇರೆ 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 ಪಾರ್ಕ್ಗಳಲ್ಲಿ 108 ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾರೆ ನಾಳೆ ಬೆಳಗ್ಗೆ. ಹಾ ಹಾ ಅಲ್ಲಿ ನಾವೇನೇನ್ ಮಾಡ್ತೀವಿ ಅಂದ್ರೆ ಅಗ್ನಿಹೋತ್ರ ಮಾಡ್ತೀವಿ, ಅದು ಹಾ ಸೂರ್ಯನ್ ಬಗ್ಗೆ ಒಂದು ಭಜನೆ, ಆಮೇಲೆ ಹಾ ಅವತ್ತಿನ ಪಂಚಾಂಗ ಓದ್ತಾರೆ, ಅಮೃತ ವಚನ, ಆಮೇಲೆ ಒಂದು ಹೀಗೆ ಭೌತಿಕ ಇರುತ್ತೆ ಅದ್ರ ಬಗ್ಗೆನೆ. ಹಾ ಅದಾದ್ಮೇಲೆ 108 ಸೂರ್ಯ ನಮಸ್ಕಾರಗಳನ್ನ ಮಾಡ್ತೀವಿ ನಾವು. ಹೌದಾ ಮೇಡಮ್, ಸರಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ವಿಷಯ ಇತ್ತು ಅದ್ರಲ್ಲಿ, ತುಂಬಾ ಥ್ಯಾಂಕ್ ಯು. ಚೆನ್ನಾಗಿತ್ತು. ಅದ್ರಲ್ಲಿ ನಿಮ್ಮ ಹತ್ರ ರೈಟ್ ಅಪ್ ಇದೆಯಾ ಅದು? ಅದು ಒಂದು ಆರ್ಟಿಕಲ್ ಇತ್ತು ಮೇಡಮ್, ಹಾಗಾಗಿ ನಾನು ಅದು ನಾಳೆ ಇರೋ ಕಾರಣಕ್ಕಾಗಿ ಹೇಳ್ಬೇಕು ಅಂತ ಅನಿಸ್ತು, ಹೇಳಿದೆ ಮೇಡಮ್. ಅಲ್ಲ, ಆರ್ಟಿಕಲ್ ಕಾಪಿ ಇದ್ರೆ ಹಾ ಹಾ ನನ್ಗೊಂದು ಹಾ. ಕಳ್ಸ್ಕೊಡ್ಬಹುದಾ? ಸರಿ ನಾನ್ ಮೇಡಮ್, ಸರಿ. ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ ಒಂಚೂರು ನಂಬರು. ಒಂದ್ ಯಾಕೆಂದ್ರೆ ಸೆಕೆಂಡ್. ಯೋಗದಲ್ಲಿದ್ದವ್ರಿಗೆ ಇಂಥವು ಬೇಕಾಗ್ತವ ಅದಕ್ಕೆ. ಸರಿ ಸರಿ ಮೇಡಮ್, ಒಂದ್ ಸೆಕೆಂಡ್ ಮೇಡಮ್. ಹ, ಹ. ಹೇಳಿ ಮೇಡಮ್. 96201 96201 59383 5983. 383 ಅಲ್ಲ 383. ಸರಿ ಮೇಡಮ್, ಇನ್ನೊಂಚೂರು ನನ್ಗೆ ಕಳಿಸ್ತೀನಿ ವಾಟ್ಸಪ್ ಮೇಡಮ್. ಅಲ್ಲಿ ಕಳಿಸಿ. ಹಾ ಓಕೆ, ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸುತೇಜ ಭಟ್ ಮೇಡಮ್ ಏನೋ ಹೇಳ್ತಾ ಇದ್ರಿ, ನಾನ್ ಮಾತಾಡ್ಬಿಟ್ಟೆ, ಇಲ್ಲ ಸಾರಿ. ಅಲ್ಲ, ಅವರೇ ಅದನ್ನೇ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದೆ. ಅಂದ್ರೆ ನಾನು ಸಂದರ್ಭಕ್ಕನುಸಾರ ನಾಳೆ ರಥಸಪ್ತಮಿ ಅಲ್ಲ, ಇವತ್ತು ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟರು. ಮತ್ತೆ ಈ ಸೂರ್ಯ ನಮಸ್ಕಾರದಿಂದ ಅದು ನಿಮಗೂ ಗೊತ್ತಿರುತ್ತೆ, ನಾನು ನಿಮಗೆ ಇವತ್ತು ಕೇಳ್ಬೇಕಂತಿದ್ದೆ. ಎಷ್ಟೊಂದು ಕಾಯಿಲೆಗಳು ಮತ್ತೆ ಆ ಸಮಯದಲ್ಲಿ ಸ್ನಾನ ಮಾಡೋದ್ರಿಂದ ಹೇಳಿದ್ರು, ಎಕ್ಕೆ ಎಲೆ ಅದನ್ನ ಅದ್ರದ್ದು ಕೂಡ ತುಂಬಾ ಹೌದು. ಚೆನ್ನಾಗಿದೆ. ನಿನ್ನೆ ಒಂದು ಇದ್ರಲ್ಲಿ ಕೇಳ್ತಾ ಇದ್ದೆ, ಮನೋರಮಾ ಮೇಡಮ್, ಮೈಸೂರು ಮನೋರಮಾ ಮೇಡಮ್, ಹ, ಅವರು ಕೂಡ ಹ, ರಥಸಪ್ತಮಿ ಹ, ಬಗ್ಗೆ ಹೇಳಿದ್ರು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರು. ಹ, ಕೇಳಿದೆ ನಾನು, ಹ, ಒಂದು ಚಾನಲ್ ಅಲ್ಲಿ ಹೇಳಿದ್ರು ಅವರು, ಚೆನ್ನಾಗಿ ಹೇಳಿದ್ರು. ಹ. ಇವರು ಕೂಡ ಇವತ್ತು ಚೆನ್ನಾಗಿ ಹೇಳಿದ್ರು ಮೇಡಮ್. ಹ್ಮ್, ಅದೇ ಚೆನ್ನಾಗಿತ್ತು, ಅದಕ್ಕೆ ನಾನು ಈಗ್ಲೇ ಹೌದು ಸಮಯ ಸಿಕ್ಕಾಗ ತಗೊಂಡ್ಬಿಡ್ಬೇಕು ಅಂತ ಹೌದು, ಹೇಳಿದೆ. ಕಲೆಕ್ಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಹೌದು ಥ್ಯಾಂಕ್ ಹೌದು, ಯು. ನಮ್ಗೆಂದ ಮುಂದಕ್ಕೆ ಉಪಯೋಗ ಆಗತ್ತೆ. ಥ್ಯಾಂಕ್ ಹೌದು ಯು ಮೇಡಮ್. ಹೌದು. ಥ್ಯಾಂಕ್ ಯು. ಹಾ, ವೇದಾವತಿ ಮೇಡಮ್, ವೇದಾವತಿ ಮೇಡಮ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಹೇಳಿ ಮೇಡಮ್. ವೇದಾವತಿ ಮೇಡಮ್, ಯಾಕೆ ಅನ್ಮ್ಯೂಟ್ ಆಗ್ತಾ ಇಲ್ವಾ ಅವ್ರದ್ದು, ಅಥವಾ ಇಲ್ವಾ? ವೇದಾವತಿ ಮೇಡಮ್, ವಿಡಿಯೋ ಅನ್ಮ್ಯೂಟ್ ಆನ್ ಆಗಿದೆ ಕೊಟ್ಟಿದ್ದೀನಿ. ಮೇಡಮ್, ಹಾ, ವಿಡಿಯೋ ಆನ್ ಇದೆ. ವಿಡಿಯೋ ಆನ್ ಆಗಿದೆ. ಹಾ, ಅವ್ರು ಕಾಣ್ತಾ ಇದ್ದಾರಾ? ಅವರೆಲ್ಲೋ ಹೋಗಿದಾರ ಅಂತ. ಇಲ್ಲ, ಕಾಣಿಸ್ತಾ ಇಲ್ಲ. ಅವರು ಇವತ್ ಟ್ರಾವೆಲ್ ಮಾಡಕ್ಕಿತ್ತು, ಮತ್ತೆ ಜಾಯಿನ್ 4 ಆಗಿದಾರಲ್ಲ. ಗಂಟೆಗೆ ಹೋಗಕ್ಕಿತ್ತು. ಅದೇ ಗೊತ್ತಿಲ್ಲ ನಂಗೆ. ಅಲ್ಲ, 4 ಮತ್ತೆ ಗಂಟೆಗೆ ಹೋಗಕ್ಕಿತ್ತು ಅವರು. ಹ್ಯಾಂಡ್ ಲೋ ಮಾಡಿದ್ರಲ್ಲ, ಹ್ಯಾಂಡ್ ಲೋ ಮಾಡಿದ್ರು, ಇಲ್ಲ ಅವರು. ಹೌದಾ? ಓಕೆ ಓಕೆ ಹ್ಮ್, ಓಕೆ. ಮತ್ತೆ ಮಾಡಿದ್ರು. ಸರಿ, ನೋಡೋಣ. ಹಾ, ಕೊಡ್ತೀರಾ? ವೇದಾವತಿ ಕೊಡಿ ಮೇಡಮ್, ಕೊಡಿ. ನಮಸ್ತೆ ವೇದಾವತಿ ಮೇಡಮ್ ಮೇಡಮ್. ಹೇಳಿ. ನಮಸ್ತೆ. ನಾನ್ ಜರ್ನಿಲಿದ್ದೀನಿ, ನೈಟ್ ನಟ್ಟಿ ಹೋಗ್ತಾ ಇದ್ದೀನಿ. ಹಾ ಹಾ, ಹೇಳಿ ಹೇಳಿ. ಅದೇ ಏನಾದ್ರು ಆಗಾಗ ಹೇಳ್ತೀರಾ? ಹೋಗ್ತಿದ್ದೀನಿ ಒಬ್ಬರೇ ಹೋಗ್ತಾ ಇದ್ದೀರಾ? ನೆಟ್ವರ್ಕ್. ಹೌದು, ಇವರು ನನ್ಗೆ ಸ್ವಲ್ಪ ಕೆಲ್ಸ ಲೇಟ್ ಆಗೋಯ್ತು. 11 ಗಂಟೆಗೆ ಮುಗಿಯೋ ಕೆಲ್ಸ 1 ಗಂಟೆ ಆಗೋಯ್ತು. ಹಾಗಾಗಿ ನಾಗರತ್ನಮ್ಮ ಮೇಡಮು ಉಮಾದೇವಿಯವ್ರನ್ನ ಕಳಿಸ್ಬಿಟ್ಟೆ. ಸುಮ್ನೆ ಯಾಕೆ ವೇಟ್ ಮಾಡೋದು. ನಾನೊಂದು ವಾಣಿ ಹೇಳ ಮೇಡಮ್? ಹೇಳಿ ಹೇಳಿ ಹಲೋ, ಸಿದ್ದೇಶ್ವರ ಹೇಳಿ ಸ್ವಾಮೀಜಿ ಹೇಳಿ ಅವ್ರದ್ದು ಹೇಳಿ ವಾಣಿ ಹೇಳಿ ಹೇಳಿ ಹೇಳ್ತೀನಿ. ಮೇಡಮ್, ಹಾ, ಹೇಳಿ ಹೇಳಿ. ಒಬ್ಬ ರಾಜ ಬಹಳ ಧಾರ್ಮಿಕನಾಗಿದ್ದ. ತನ್ನ ರಾಜ್ಯದ ಪ್ರಜೆಗಳೆಲ್ಲರೂ ಸದಾ ಸುಖಿಯಾಗಿರಬೇಕೆಂದು 40 ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದ. ಆದರೆ ಪ್ರಜೆಗಳು ಒಂದಿಲ್ಲೊಂದು ಕೊರತೆಯನ್ನು ಹೇಳುತ್ತಿದ್ದರೆ ವಿನ ಸುಖವಾಗಿದ್ದೇವೆ ಎಂದೂ ಹೇಳಿರ್ಲಿಲ್ಲ. ಒಂದು ದಿನ ರಾಜನು ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಪಂಚಶಿಖಾಮಣಿ ಋಷಿಗಳಿಗೆ ತನ್ನ ಅಳಲನ್ನು ಹೇಳಿದ. ಸಾವಿರ ವರ್ಷಗಳಿಂದಲೂ ಮನುಷ್ಯ ಒಂದೇ ಬಗೆಯಾದ ಸಮಸ್ಯೆಗಳನ್ನೇ ಎದುರಿಸುವುದನ್ನು ನೋಡುತ್ತೇವೆ. ಇದಕ್ಕೆ ಪರಿಹಾರವಿಲ್ಲವೇ ಪೂಜ್ಯರೇ? ಅದಕ್ಕೆ ಪಂಚಶಿಖಾಮಣಿ ಋಷಿಗಳು ಹೇಳಿದ್ರು, ಮಹಾರಾಜ, ಈ ಜಗದ ಸ್ವರೂಪವನ್ನು ಅರಿತುಕೊಂಡು ನೀನು ರಾಜ್ಯವನ್ನು ಆಳಿದರೆ ನೀನು ಸುಖಿಯಾಗುವಿ, ನಿನ್ನ ಪ್ರಜೆಗಳು ಸುಖಿಯಾಗಿರುವರು. ಈ ಜಗತ್ತು
ಒಂದು ತುಂಬಿ ಹರಿಯುವ ನದಿ ಇದ್ದಂತೆ. ಇದರಲ್ಲಿರುವ ಕ್ರೂರ ಜಲಚರ ಪ್ರಾಣಿಗಳನ್ನು ಎದುರಿಸಿ ಸುರಕ್ಷಿತವಾಗಿ ನಾವು ಆ ದಡ ಸೇರಬೇಕು. ಈ ಜಗತ್ತು ಒಂದು ಮೇಘದಂತೆ ಇದೆ. ನೀರು ಸುರಿದರೆ ಜನರು ಮೇಘವನ್ನು ಕೊಂಡಾಡ್ತಾರೆ, ಇಲ್ಲದಿದ್ದರೆ ನಿಂದಿಸ್ತಾರೆ. ಅದನ್ನಾದರೂ ಲೆಕ್ಕಿಸದೆ ಮೇಘದಂತೆ ನಾವು ತೇಲಿಕೊಂಡಿರಬೇಕು. ಈ ಜಗತ್ತು ಒಂದು ಧರ್ಮಶಾಲೆ. ಒಂದು ದಿನ ಎಲ್ಲರೂ ಒಂದೇ ಮನೆಯವರಂತೆ ಕೂಡಿರುತ್ತಾರೆ. ಬೆಳಗಾಗುತ್ತಲೇ ಹೇಳದೆ ಕೇಳದೆ ಹೋಗ್ಬಿಡ್ತಾರೆ. ಹಾಗೆ ನಾವು ಇರುವಷ್ಟು ದಿನ ನಗುನಗುತ್ತಾ ಕೂಡಿರಲು ಕಲಿಬೇಕು. ದೇವನ ಕರೆ ಬರುತ್ತಲೇ ನಗುನಗುತ್ತಾ ನಡೆಯಬೇಕು. ಇದುವೇ ಸುಖಿ ಜೀವನ ಸೂತ್ರ. ಋಷಿಗಳ ವಾಣಿಯಿಂದ ರಾಜನ ಮನನ ಆಶಾಭೂತ ಅಳಿದು ಇರುವುದರಲ್ಲಿಯೇ ಸುಖವಾಗಿ ಇರುವ ಅರಿವಿನ ಬೆಳಕನ್ನು ಪಡೆದುಕೊಂಡ. ಈ ಪ್ರಪಂಚ ಒಂದು ನಾಯಿ ಬಾಲ ಇದ್ದ ಹಾಗೆ, ಅದೆಂದೂ ನೇರ ಆಗುವುದಿಲ್ಲ. ಮಗನ ಮದುವೆ ಆದರೆ ಮುಗಿಯಿತು, ಎಲ್ಲ ಸರಳವಾಗುತ್ತದೆಂದು ಪಾಲಕರು ಭಾವಿಸುತ್ತಾರೆ. ಆದರೆ ನಿಜವಾದ ಸಮಸ್ಯೆ ಆರಂಭವಾಗುವುದೇ ಮದುವೆಯ ನಂತರ, ಅಲ್ಲವೇ? ಏನೇ ಇರಲಿ, ನಾವು ನಿಜವಾಗಿ ಸುಖವಾಗಿರಬೇಕೆಂದು ಬಯಸುವುದಾದರೆ ನಾವು ಮೊದಲು ಮಾಡಬೇಕಾದ ಕೆಲಸ ಏನೆಂದರೆ ನಮ್ಮ ಎದೆಯೊಳಗಿರುವ ಆಶಾಭೂತವನ್ನು ಹೊರಗೆ ಹಾಕಬೇಕು. ಇದು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರವಚನ ಮಾಲಿಕೆಯಿಂದ ಆರಿಸಿಕೊಂಡದ್ದು. ಧನ್ಯವಾದಗಳು ಮೇಡಮ್. ಕೇಳಿದೆಲ್ಲರಿಗೂ ಧನ್ಯವಾದ. ಅವಕಾಶ ಕೊಟ್ಟಿರೋ ಮಹಾವತಾರ್ ಫೌಂಡೇಶನ್ ಅವರಿಗೂ ಧನ್ಯವಾದ. ಮೇಡಮ್ ಬಸ್ ನಲ್ಲಿ ಹೋಗ್ತಾ ಇದ್ರು, ತುಂಬಾ ಚೆನ್ನಾಗಿ ಕೇಳ್ತು, ಕ್ಲಿಯರ್ ಕೇಳ್ತು, ಚೆನ್ನಾಗಿ ಹೇಳಿದ್ರಿ, ಒಳ್ಳೆ ನೀತಿ ಕತೆ. ಅದೇ ನಿಜ. ನಾವು ಎಲ್ಲ ಮಕ್ಕಳು ದೊಡ್ಡವ್ರು, ನಮಗೆಲ್ಲ ಮಕ್ಕಳು ಕೈಗೆ ಬಂದ್ರು ಏನ್ ಚಿಂತೆ ಇಲ್ಲ ಅನ್ಕೊಂತಾರೆ, ಆದ್ರೆ ಅದು ಬೇರೆ ದಾರಿಲಿ ಹೋಗ್ತಾ ಇರುತ್ತೆ. ಅಂದ್ರೆ ನಾವು ಸುಖವಾಗಿ ಹೇಳೋದನ್ನ ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ಚೆನ್ನಾಗಿತ್ತು, ಒಳ್ಳೆ ನೀತಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಇಂಟ್ರೆಸ್ಟ್ ಗೆ ಹ್ಯಾಟ್ಸ್ ಆಫ್ ಮೇಡಮ್. ಹೌದು ಹೌದು ಅಲ್ವಾ? ನಾನು ಸ್ವಲ್ಪ ಏಮರೋದೆ, ಟೈಮ್ ಇದೆ ಅನ್ಕೊಂಡು 15:54 ಜಾಯಿನ್ ಆದೆ ಖುಷಿಯಾಗಿ. ನಾನು 6 ನಿಮಿಷ ಬೇಗ ಜಾಯಿನ್ ಆಗ್ತಿದ್ದೀನಿ ಅಂತ. ಅಲ್ಲಿ ನೋಡಿದ್ರೆ 4 ಹತ್ರ ಆಯ್ತು. ಥ್ಯಾಂಕ್ ಯು ಮೇಡಮ್. ಈಗ ಹಂಗಾದ್ರೆ ಒಬ್ರೇ ಟ್ರಾವೆಲ್ ಮಾಡ್ತಾ ಇದ್ದೀರಾ? ಎಲ್ಲ ನೀವ್ ಒಬ್ರೇ ನಾವ್ ಒಬ್ರೆ. ಅವ್ರೊಬ್ರು ವೇಟ್ ಮಾಡ್ತೀನಿ ಅಂದ್ರು. ಎರಡವರು ವೇಟ್ ಮಾಡ್ಸೋದು ಸರಿ ಕಾಣಲ್ಲ. ಅದಕ್ಕೆ ನಾನು ಹೋಗಿ ರಮೇಶ್ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಅಂದ್ರೆ ಅವ್ರ ಬ್ರದರ್ ಏನೋ ಯಾರೋ ಸಿಕ್ಕಂತೆ, ಅವ್ರು ನೋಡಕ್ ಹೋಗ್ತೀನಿ, ನಾನ್ ಬರಲ್ಲ ಅಂದ್ರು. ಏನ್ ಮಾಡೋದು? ಸರಿ ಮೇಡಮ್. ಇಲ್ಲ, 5:15 ಹೋಗ್ತಾರಂತೆ. ವೆರಿ ಗುಡ್. ಅಲ್ಲಿ ಅಕಸ್ಮಾತ್ ಟೈಮ್ ಆದ್ರೆ ಅವ್ರು ಅಲ್ಲಿ ವೇಟ್ ಮಾಡ್ತಾರಂತೆ. ಫೋನ್ ಮಾಡಿದ್ರು ಈಗ. ಒಂದು ಅರ್ಧ ಅವರ್ ಹೆಚ್ಚು ಕಡಿಮೆ ಆತರ ಇದ್ರೆ ವೇಟ್ ಮಾಡ್ತೀವಿ, ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಒಳ್ಳೇದಾಗ್ಲಿ, ಹ್ಯಾಪಿ ಜರ್ನಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೀವೆಲ್ಲ ಸುತ್ತೇಜ ಭಟ್ಟು ಬರಲ್ವಾ? ಇಲ್ಲ, ನಮ್ಗೆ ನಮ್ಮ ಮನೆಯವರು ಅವ್ರ ಅತ್ತೆ ಹುಷಾರಿಲ್ಲ, ಅಲ್ಲಿ ಹೋಗಿದ್ದಾರೆ ಮಂಗಳೂರು. ನಿಮ್ಮಲ್ಲಿ ಅವ್ರ ತಮ್ಮನ ಮಗ ಇದ್ದಾನೆ, ಅವನಿಗೆ ಹುಷಾರಿಲ್ಲ, ಜ್ವರ ಅಂದ್ರೆ ಜ್ವರ. ಹಂಗ ನೋಡ್ಕೊಳ್ಳಿಕ್ಕೆ ಇಲ್ಲ. ನಾ ಬರ್ತಿದ್ದೆ, ನಾನು ವಾರದಿಂದ ಬರ್ಬೇಕಂತ ಅನ್ಕೊಂಡಿದ್ದೆ. ನೀವ್ ಬರ್ತೀರಿ ಅನ್ಕೊಂಡೆ. ಹತ್ರ ಅಲ್ವಾ? ಇಲ್ಲ, ಬರ್ಬೇಕಿತ್ತು ನಾನು. ಹತ್ರ ಇಲ್ಲ, 5-6 ತಾಸು ಆಗತ್ತೆ. ಹತ್ರ ಇಲ್ಲ, ಆದ್ರೂ ಬರ್ತಿದ್ದೆ ನಾನು. ನಾನು ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಿದ್ದೀನಿ. 5 hours ಜರ್ನಿ ಅಂತೆ. ನನ್ಗೆ ಒಬ್ಳೆ ಜರ್ನಿ ಎಲ್ಲ ಮಾಡಿ ಅಭ್ಯಾಸ, ನಂಗೇನ್ ಅನ್ಸಲ್ಲ. ಇವಾಗ ಇದು ಬೇರೆ ನೋಡಿ, ಇವಾಗ ಇದು 1.5 hour ಇಲ್ಲೇ ಕಾಲ ಕಳಿತೀವ, ಪಾಸ್ ಆಗುತ್ತಾ? ಏನ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೊತ್ತು ನಿದ್ದೆ, ಸ್ವಲ್ಪ ಹೊತ್ತು ಹಂಗೆ ಧ್ಯಾನ, ರೇಖಿ ಏನೋ ಮಾಡ್ಕೊಂಡು ಹೋಗ್ತೀವಿ. ಬರ್ತಾ ಹುಬ್ಳಿಯಿಂದನು ಒಬ್ಳೆ ಬಂದೆ, ಟ್ರೈನಲ್ಲಿ ಬಂದೆ.
ಹಾ ಹಾ ಓಕೆ ಮೇಡಮ್, ಓಕೆ ಥ್ಯಾಂಕ್ ಮೇಡಮ್, ಯು ಬಸ್ ಥ್ಯಾಂಕ್ ಯು. ಬಸ್ ನಿಲ್ಸಿದ್ದಾರೆ, ನೋಡೋಣ ಎಲ್ಲ ಟಿಫನ್ಗೆ ಸರ್. ಸರಿ ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಆಯ್ತಲ್ಲ ಮೇಡಮ್ ಅವ್ರದ್ದು. ಮತ್ತೆ ಯಾರು ಮಾಸ್ಟರ್ಸ್ ಯಾರಾದ್ರೂ ಏನಾದ್ರೂ ನಿಮ್ಮ ಒಂದು ಹಾಡಿರ್ಬೋದು ಅಥವಾ ನಿಮ್ಮ ಧ್ಯಾನದ ಅನುಭವ, ಧ್ಯಾನಕ್ಕೆ ಬಂದ ಮೇಲೆ ನಿಮ್ಗೆ ಏನೇನು ಅನುಭವಗಳು ಏನಾದ್ರು ನಿಮ್ಮಲ್ಲಿ ಪರಿವರ್ತನೆ ಆಯ್ತಾ, ಅದನ್ನು ಕೂಡ ಹೇಳ್ಬೋದು. ಏನಾದ್ರು ಒಂದು ಹೇಳಲಿಕ್ಕೆ ಅವಕಾಶ ಇದೆ, ಇನ್ನೊಂದು 15 ನಿಮಿಷ ಟೈಮ್ ಇದೆ. ಹೊಸಬ್ರು ಎಲ್ಲ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಏನ ಹಾಯ್ ಹೇಳಿ ಸಾಕು, ಹಲೋ ಹೇಳಿ. ಯಾರು ಬಂದಿಲ್ಲ ಅನ್ಸುತ್ತೆ. ಇದಾರೆ, ಯಾರು ಉಮಾ ಐ ಅನ್ನೋರ್ನ ನಾನು ನೋಡಿಲ್ಲ. ಅವ್ರು ಇಲ್ವೇ ಹೌದಾ? ಇಲ್ವಲ್ಲ ಈಗ? ಹಾ ರುಕ್ಮಿಣಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಮತ್ತೆ ಯಾಕೋ ಹೇಳಿ ಮೇಡಮ್. ರುಕ್ಮಿಣಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಮಸ್ತೆ ಮೇಡಮ್, ನಮಸ್ತೆ. ಏನಿಲ್ಲ ಮೇಡಮ್, ಒಂದು ಚಿಕ್ಕ ಡೌಟು. ಧ್ಯಾನ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಮೇಡಮ್, ತುಂಬಾ ಚೆನ್ನಾಗ್ ಆಗ್ತಾ ಇದೆ. ನಾನು 5-6 ತಿಂಗಳಿಂದ ಮಾಡ್ತಾ ಇದ್ದೀನಿ ಮೇಡಮ್. ಈಗ ನಾ ಬೆಳಗ್ಗೆ ಟೈಮ್ ಧ್ಯಾನ ಕೂರ್ತೀವಲ್ಲ ಮೇಡಮ್, ಅವಾಗ ಸ್ನಾನ ಮಾಡಿ ಕೂರ್ಬೇಕಾ ಅಥವಾ ಹಂಗೆ ಮುಖ ತೊಳೆದು ಕೈಕಾಲು ಮುಖ ತೊಳೆದು ಕೂರ್ಬೋದಾ? ಇಲ್ಲ, ಆತರ ಏನಿಲ್ಲ. ಸ್ನಾನ ಮಾಡಿನೇ ಕೂತ್ಕೋಬೇಕು ಅಂತ ಏನಿಲ್ಲ. ಅದ್ ನಿಮ್ಮೊಂದು ಅನುಕೂಲ, ಹೆಂಗಾರು ಕೂತ್ಕೋ. ಒಟ್ಟು ನಾವು ಮನಸ್ಸನ್ನ ಸ್ಥಿರವಾಗಿ ಧ್ಯಾನದಲ್ಲಿ ತೊಳ್ಕೊಳ್ಳೋದು. ಓಕೆ ಮೇಡಮ್, ಅದೊಂದು ಡೌಟ್ ಇತ್ತು ಮೇಡಮ್, ಕೇಳ್ಬೇಕು ಅಂತ. ಸ್ನಾನ ಮಾಡಿದ್ರು ಒಳ್ಳೇದೇ, ಇಲ್ಲ ಅಂದ್ರೆ ಅದಕ್ಕೇನು ಹೀಗೆ ಅಂತ ರೂಲ್ಸ್ ಇಲ್ಲ ಮೇಡಮ್. ಮೇಡಮ್, ಧ್ಯಾನವೇ ಮನಸ್ಸಿಗೆ ಸ್ನಾನ. ಹೌದು ಮೇಡಮ್, ಹೌದು. ಶಶಿಕಲಾ ಮೇಡಮ್, ತುಂಬಾ ಚೆನ್ನಾಗಿ ನೀವ್ ಮಾತಾಡ್ತೀರಾ. ಯಾವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೆ ಮೇಡಮ್, ನನ್ ಮಗಳಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇನಮ್ಮ ಅಂತ. ತೋರ್ಸಂತಿಲ್ಲ, ನನ್ ಮಗಳು ಬೆಂಗಳೂರಲ್ಲಿ ಇದ್ದಾಳೆ. ಅವಳಿಗೂ ಜಾಯ್ನ್ ಆಗಿ ಒಂದೇ ಪಾಪ, ಅವಳಿಗೆ ಆಗಕ್ ಆಗ್ತಾ ಇಲ್ಲ. 3 ಜನ ಮಕ್ಳು. ನೀವು ವಿಡಿಯೋ ಆನ್ ಆಗಿಲ್ಲ, ನಿಮ್ದು ವಿಡಿಯೋ ಆನ್ ಆಗಿಲ್ಲ ಮೇಡಮ್. 1 ನಿಮಿಷ ಮೇಡಮ್. ಹೌದು ಮೇಡಮ್. ಅದೇ ಏನು ಗೊತ್ತಾ ಮೇಡಮ್, ನಮ್ಮ ಮನಸ್ಸು ಏನ್ ಗೊತ್ತಾ, ಸ್ನಾನ ಬಾಹ್ಯಕ್ಕಷ್ಟೇ. ನಾವು ಸ್ನಾನ ಮಾಡಿದೀವೋ, ಈಗ ದೇವ್ರ ಪೂಜೆಗೂ ಅಷ್ಟೇ, ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ. ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ನೀವು ಬಗ್ಗೆ, ಈಗ ನೀವು ಹೇಳ್ತಾ ಇದ್ರಿ, ಈಗ ಧ್ಯಾನಕ್ಕೆ ಬಂದ 7-8 ತಿಂಗಳಾಯ್ತು, 6-7 ತಿಂಗಳಾಯ್ತು ಅಂತ. ಅದ್ರಲ್ಲಿ ನಿಮಗ್ ಗೊತ್ತು ಆತ್ಮವೇ ಇಂಪಾರ್ಟೆಂಟ್ ಅಂತ. ಇದು ಬರೀ ಬಟ್ಟೆ, ಈ ಬಟ್ಟೆ ಹೆಂಗಿದ್ರು ಏನಾಗ್ಬೇಕಾಗಿದೆ ಮೇಡಮ್, ಏನೂ ತೊಂದ್ರೆ ಇಲ್ಲ. ನಿಮ್ಮ ಮನಸ್ಸಲ್ಲಿದ್ರೆ ಸಾಕು. ಹೌದು, ಮನಸ್ಸು ದೊಡ್ಡದಾಗಿರ್ಬೇಕು ಮೇಡಮ್, ನೀವ್ ಹೇಳ್ದಂಗೆ. ಮೇಡಮ್, ನಿಮ್ದು ಯೋಗ ಅಂತೂ ತುಂಬಾ ಚೆನ್ನಾಗಿದೆ ಮೇಡಮ್. ನನ್ಗೆ ಅದಕ್ಕೆ ಕೇಳೋಣ ಅಂದ್ಕೊಂಡೆ. ನಿಮ್ದು ತಗೋತೀರಾ ಮೇಡಮ್? ನೀವು ಸಪರೇಟ್ ಆಗಿ ಕ್ಲಾಸ್ ಏನಾದ್ರು ತಗೋತೀರಾ? ಇಲ್ಲ, ನಾನೊಂದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನೀಗ ಆನ್ಲೈನ್ ಸೇರ್ಕೋಬೋದಾ ನಾವಲ್ಲಿ? ನನ್ಗೆ ಸ್ವಲ್ಪ ಪ್ರಾಣಾಯಾಮ ಕಲಿಬೇಕು ನಾನು. ಇಲ್ಲ, ಅಲ್ಲಿ ಆನ್ಲೈನ್ ಅಲ್ಲಿ ಏನ್ ಗೊತ್ತಾ, ನಾವು ಈಗ ಕರೋನಾ ಬಂತಲ್ಲ ಮೇಡಮ್ 2020, ಅವಾಗಿಂದ ಕಂಟಿನ್ಯೂಸ್ ಗ್ರೂಪ್ ನಮ್ದು. ಸೊ ಈ ಮಧ್ಯದಲ್ಲಿ ಒಬ್ಬೊಬ್ರನ್ನ ಸೇರ್ಸೋದಿಲ್ಲ. ಹಾಗೆ ಅಲ್ಲೇ ನಮ್ಮಲ್ಲಿ ಒಂದು 250-300 ಜನ ಇದ್ದಾರೆ. ಬಟ್ ಜಾಯಿನ್ ರೆಗ್ಯುಲರ್ ಆಗಿ 100 ಜನ ಜಾಯಿನ್ ಆಗಿರ್ತಾರೆ. ಅದ್ರಲ್ಲಿ ನಾನು ಶಿಕ್ಷಕಿಯಾಗೆ ಕೆಲಸ ಮಾಡ್ತೇನೆ. ನಾನಲ್ಲಿ ದಿನ ಯೋಗ ಹೇಳ್ಕೊಡೋದು. ಥ್ಯಾಂಕ್ ಯು ಮೇಡಮ್. ಇಲ್ಲೂ ಕ್ಲಾಸ್ ಚೆನ್ನಾಗಿ ತಗೋತೀರಾ ಮೇಡಮ್, ತುಂಬಾ ಚೆನ್ನಾಗಿ ತೆಗಿತೀರಾ. ನಾನು ಈಗ 1 ತಿಂಗಳಿಂದ ಜಾಯಿನ್ ಆಗಕ್ ಆಗ್ತಾ ಇಲ್ಲ. ಈಗ ಧ್ಯಾನಕ್ ಮಾತ್ರ ಅಟೆಂಡ್ ಆಗ್ತಾ ಇದ್ದೀನಿ. ನಾನು ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗ್ಬಿಟ್ಟು L4 L5 ತುಂಬಾ ಪ್ರಾಬ್ಲಮ್ ಇದೆ. ಅದೇ ಮಲಗ್ದಂಗೆ ಮಲಗ್ಬೇಕು ಅಂತಾರೆ. ಧ್ಯಾನಕ್ ಮಾತ್ರ ಎದ್ದು ಕೂರ್ತಾ ಇದ್ದೀನಿ ಅರ್ಧ ಗಂಟೆ 3 ಟೈಮ್ನು, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ನೈಟು. ಹಂಗಾಗಿ ಆಗ್ತಾ ಇಲ್ಲ ಮೇಡಮ್. ಸ್ವಲ್ಪ ಇದೆಲ್ಲ ಎಕ್ಸರ್ಸೈಜ್ ಅದೆಲ್ಲ ಬಿಟ್ಬಿಟ್ಟಿದೀನಿ. ಈಗ 1 ತಿಂಗಳಾಯ್ತು ಮೇಡಮ್. ಇದನ್ನ ಮಲಗಿ ನೀವು ಗೋಡೆ ಪಕ್ಕಕ್ಕೆ ಪೃಷ್ಠ ಕೊಟ್ಕೊಂಡು 90 ಡಿಗ್ರೀಸ್ಗೆ ಕಾಲೆತ್ತಿ, ಆ L4 L5 ಇದಕ್ಕೆ ಸ್ವಲ್ಪ ಇದಾಗ್ತೆ, ರಿಲೀಫ್ ಸಿಗುತ್ತೆ. ನೋಡಿ, ಹಿಂಗೆ ತಿರುಗಿ ಪೃಷ್ಠನ ಗೋಡೆ ಕೊಡಿ, ಬೆನ್ನು ನೆಲದ ಮೇಲೆ ಇರ್ಲಿ, ಬೆನ್ನು ಪೂರ್ತಿ, ಬೆನ್ನು ತಲೆ ನೆಲದ ಮೇಲೆ ಇರ್ಲಿ, ಕಾಲನ್ನ ಸ್ಟ್ರೈಟ್ 90 ಡಿಗ್ರೀಸ್ಗೆ ಎತ್ಕೊಂಡು ಗೋಡೆಗೆ ಒರಗಿಸಿ ಕೊಡೋದು. ಗೋಡೆಗೆ ಒರಗಿಸಿ ಕೊಟ್ಬಿಡಿ. 15 ನಿಮಿಷ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅದನ್ನ ಮಾಡಿ ಸಂಜೆ. ಅದು ಎಷ್ಟೋ ರಿಲೀಫ್ ಕೊಡುತ್ತೆ. ಇನ್ನೂ ಒಂದು, ಅದಕ್ಕೆ ಬಣ್ಣ ಚಿಕಿತ್ಸೆ ಅಂತ ಒಂದಿದೆ, ಕಲರ್ ಥೆರಪಿ. ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡಿಗೆ ನೋಡಿ, ಅಲ್ಲಿ ಕಲರ್ ಥೆರಪಿಲಿ ಏನ್ ಹೇಳ್ತಾರೆ, 2 ಕೈ, 2 ಕಾಲು, ಇದು ತಲೆ. ಇಲ್ಲಿ ನೋಡಿ, ಹಿಂಗ್ ಇಟ್ಕೊಂಡ್ರೆ 2 ಕೈ, 2 ಕಾಲುಗಳು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ತೋಳ್ಬೆಳ್ಳು, ಕಿರುಬೆಳ್ಳು,
ಇದು ತಲೆ. ಸೊ ಹಾ ಹಿಂಗ್ ಓಕೆ ಇಟ್ಕೋತೀನಿ ಮೇಡಮ್. ನೋಡಿ, ಇದು ತಲೆ. ಹೆಬ್ಬೆರಳು ಹಾ ಈ ತೋರು ಬೆರಳು, ಕಿರು ಬೆರಳು, ಕೈಗಳು. ಈ ಕೈಗಳು ಮಧ್ಯದ ಹಾ ಎರಡು ಬೆರಳು ಇದೆಯಲ್ಲ, ರಿಂಗ್ ಫಿಂಗರ್ ಅಂಡ್ ಮಧ್ಯದ ಫಿಂಗರ್ ಇದೆಯಲ್ಲ, ಹಾ ಇದು ಹಾ ಕಾಲುಗಳು. ಹಾ ಆಯ್ತಾ? ಹಾ ಹಾ ಈ ಕಾಲುಗಳ ಹಾ ಮಧ್ಯದಲ್ಲಿ ಬರುತ್ತೆ ನಮ್ಮ ಇದು ಮೇರುದಂಡ. ಹಾ ಹಾ ಅಂದ್ರೆ ಇಲ್ಲಿ ಬರುತ್ತೆ, ಇವೆರಡರ ಮಧ್ಯದಲ್ಲಿ ಬರುತ್ತೆ. ಹಾ ಇಲ್ಲಿಗೆ ಹಾ ನೀವು ಬ್ಲ್ಯಾಕ್ ಲೈನ್ ಹಾಕಿ. ಇಲ್ಲಿಗೆ ಬ್ಲ್ಯಾಕ್ ಲೈನು ಬ್ಲ್ಯಾಕ್ ಲೈನ್ ಹಾ ಒಂದು ಅದು ಎರಡು ಒಂದು 4 ಎರ- ದಿನ ಬ್ಲ್ಯಾಕ್ ಲೈನ್ ಹಾಕಿ, ಇಲ್ಲಿಂದ ಹಾ ಎರಡು ಬೆರಳು ಮಧ್ಯದಿಂದ ಮಧ್ಯದಿಂದ ಕೆಳಗಡೆವರೆಗೂ. ಹಾ 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 ಆ ಕಡೆ ಪಕ್ಕಕ್ಕೆ ಒಂದು, ಅಂದ್ರೆ ಅದನ್ನ ಪರ್ಪಲ್ ಲೈನ್ ಒಂದಿನ, ರೆಡ್ ಹಾ ಲೈನ್ ಒಂದಿನ, ಇನ್ ದಿನ 4-5 ದಿನ ಬ್ಲ್ಯಾಕ್ ಲೈನ್ ಹಾಕಿ. ಓಕೆ ಅದ್ರಲ್ಲಿ ಮೇಡಮ್. ನಿಮ್ಗೆ ಹಾ ಆ ಸೊಂಟ ನೋವು ಕಡಿಮೆ ಆಗತ್ತೆ. ಹೌದಾ ಮೇಡಮ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಬೆನ್ನು ಮೇಡಮ್. ನೋವು ಕಡಿಮೆ ಆಗತ್ತೆ. ಹಾ ಹಾ ಆಗತ್ತೆ, ಮೇಡಮ್, ಖಂಡಿತ ನಿಮ್ ಆಗತ್ತೆ. ನಂಬರ್ ಹೇಳಿ ಮೇಡಮ್ ಒಂಚೂರು. ಹಾ ನಿಮ್ ನಂಬರ್ ಹೇಳಿ ಮೇಡಮ್, ನಂಗೆ ಡೌಟ್ ಇದ್ರೆ ಕೇಳ್ಕೊತೀನಿ. 96201 ಒಂದ್ ನಿಮಿಷ 96201. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನಾವು ಇದ್ರಲ್ಲಿ ಮಾಡ್ತೀವಲ್ಲ, ಪತಂಜಲಿ ಯೋಗ ಹಾ ಶಿಕ್ಷಣ ಸಮಿತಿ ಅಂದ್ರೆ ಅದರದ್ದು ಉದ್ದೇಶ ಏನು ಗೊತ್ತಾ? ಹಾ ಸಂಸ್ಕಾರ, ಸಂಘಟನೆ, ಸೇವೆ. ಹಾ ಹೌದು ಮೇಡಮ್. ಸಂಸ್ಕಾರನ ಉಳಿಸ್ಬೇಕು, ನಮ್ಮ ಸನಾತನ ಸಂಸ್ಕೃತಿನ ಹೌದು ಉಳಿಸ್ಬೇಕು. ಸಂಸ್ಕಾರ, ಮೇಡಮ್. ಸಂಘಟನೆಯನ್ನು 96 ಎಲ್ಲರನ್ನು ಸಂಘಟಿಸ್ಬೇಕು. ಹೌದು ಮೂರನೇದು ಮೇಡಮ್, ಸೇವೆ. ಹೌದು 3 ಎಸ್ಗಳು ನಮ್ಮ ಉದ್ದೇಶ. ಸೊ ಅಂದ್ರೆ ಹೌದು. ಸೇವೆ ಮಾಡಕ್ಕೆ ನಾವ್ ಯಾವಾಗ್ಲೂ ಸಿದ್ಧ. ಅದು ಫ್ರೀ ಆಫ್ ಕಾಸ್ಟ್. ಓಕೆ ಎಲ್ಲ ಮೇಡಮ್, ಎಲ್ಲ ಜನರಿಗೆ ಸೇವೆ ಮಾಡೋದು ನಮ್ಮ ಉದ್ದೇಶ. ನಂದು ಓಕೆ ಮೇಡಮ್. 96201 9620 201 ಹಾ 59383. ಎಷ್ಟು ಮೇಡಮ್? 59383. 59383 983 ಹಾ ಹಾ 59383. 383 ಎಂಡಿಂಗ್. 593 383. ಹಾ 83 ಹಾ ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ಏನಾರ ಡೌಟ್ ಇದ್ರೆ ನಾನು ಮಾಡಿ ಕೇಳ್ತೀನಿ ಮೇಡಮ್. ಯಾವ ಟೈಮಲ್ಲಿ ಮಾಡ್ಬೋದು ಮೇಡಮ್? ಪರವಾಗಿಲ್ಲ, ಸಂಜೆ ಹೊತ್ತು ಮಾಡಿ, ಸಂಜೆ. ಓಕೆ ಮೇಡಮ್, ಓಕೆ ಮೇಡಮ್, ಸಂಜೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ ಬೆಂಗಳೂರು ಮೇಡಮ್? ಬೆಂಗಳೂರು ಎಲ್ಲಿರೋದು ಬೆಂಗಳೂರಲ್ಲಿ ಮೇಡಮ್? JP ನಗರ್. JP ನಗರನ? ಸರಿ, ನನ್ನ ಮಗಳು ಮಲ್ಲೇಶ್ವರಂ ಅಲ್ಲಿ ಇದ್ದಾಳೆ, ಅದಕ್ಕೆ ಕೇಳಿದೆ ಮೇಡಮ್. JP ನಗರ್. ಅದೇನ್ ಗೊತ್ತ, ಅದು ಅಷ್ಟನ್ ಮಾಡಿ ಎಷ್ಟೋ ರಿಲ್ಯಾಕ್ಸ್ ಆಗತ್ತೆ. ಅದು ಓಕೆ ಮೇಡಮ್. ಬ್ಯಾಕ್ ಪೇನ್ ಇದಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ನಮ್ಗೆ. ನಾವು ಯೋಗ, ನಾನು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಯೋಗ ಮಾಡಿದೀನಿ ನಾನು. ಅದ್ರಲ್ಲಿ ಹೇಳಿದ್ರೆ ಒಂದ್ ದಿವಸ ಕೇಳಿಸ್ಕೊಂಡಿದೆ. ಇವೆಲ್ಲ ಇತ್ತು. ಅಟ್ಲೀಸ್ಟ್ ಅಲ್ಲಿ ಕಲ್ತಿರೋದು ಒಂಚೂರು ಉಪಯೋಗ ಆಗ್ಲಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಹೌದೌದು ಮೇಡಮ್, ಖಂಡಿತ ಹೇಳಿ ಮೇಡಮ್, ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ನಾನು ಅದೇ ಅನ್ಕೋತೀನಿ ಒಂದೊಂದ್ಸರಿ, ನಾನು ಎಷ್ಟು ಸರಿ ಅನ್ಕೊಂಡಿದೀನಿ ಅಂತ, ಮಾತಾಡ್ಬೇಕು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮೇಡಮ್, ಆಗಿರ್ಲಿಲ್ಲ. ಕಲ್ತಿರೋದನ್ನ ಖುಷಿ ಆಗುತ್ತೆ ಮೇಡಮ್ ನಿಮ್ ನೋಡಿದ್ರೆ. ನನ್ಗೆ ಎಷ್ಟು ನಗ್ನಗ್ತಾ ಇರ್ತೀರಾ, ಎಷ್ಟು ಖುಷಿಯಾಗಿರ್ತೀರಾ, ತುಂಬಾ ಖುಷಿ ಆಗುತ್ತೆ ಮೇಡಮ್. ಮನ್ಸೊಳಗೆ ಏನು ಇಟ್ಕೋಬಾರ್ದು ಮೇಡಮ್. ಹೌದು ಮೇಡಮ್, ಹೌದು. ಮುಂದಕ್ಕೆ ಇವತ್ತು ಮಾತ್ರ, ಈಗ ಮಾತ್ರ, ಇಲ್ಲಿ ಮಾತ್ರ ಅಷ್ಟೇ ಇದ್ರೆ ಖುಷಿ, ಎಲ್ಲರೂ ಖುಷಿಯಾಗಿರ್ಬೋದು ಮೇಡಮ್. ಅದೇ ಅಂತಿರ್ತಾಳೆ ನನ್ ಮಗಳ, ಅಮ್ಮ ನಿನ್ಗೆ ಎಲ್ಲ ಅಳಿಯನು ಒಳ್ಳೆ ಸಿಕ್ಕಿದ್ದಾನೆ, ಸೊಸೆ ಒಳ್ಳೆ ಸಿಕ್ಕಿದ್ದಾಳೆ, ಏನ್ ಚಿಂತೆ ಮಾಡ್ತೀನಿ ನೀನು, ಯಾಕೆ ಯಾವಾಗ್ಲೂ ನೋವು ಅಂತೀಯ, ಏನೋ ಟೆನ್ಷನ್ ಇಟ್ಕೊಂಡಿದೀಯ ಅಂತಾಳ ಅವಳು. ನಾನು ಏನು ಟೆನ್ಷನ್ ಇಟ್ಕೊಂಡಿಲ್ಲ ಕಣಮ್ಮ ಅಂತ ಹೇಳ್ತೀನಿ, ಅಂದ್ರೆ ಅವಳು ಕೇಳೋದೇ ಇಲ್ಲ. ಇಲ್ಲ ನೀನೇನೋ ಮನ್ಸಲ್ಲಿ ಇಟ್ಕೊಂಡಿದೀಯ ಅಂತೇಳಿ. ಹೌದು, ಮನ್ಸು ಕ್ಲಿಯರ್ ಆಗಿದ್ದಷ್ಟು ನಮ್ಮ ಆರೋಗ್ಯ. ಇಲ್ಲ ಮೇಡಮ್, ಏನಂದ್ರೆ ನಮ್ಮ ಅಮ್ಮಂದೀಗ 87 ವರ್ಷ ಮೇಡಮ್. ಅವರು ಬೆಡ್ ರಿಡನ್ ಆಗ್ಬಿಟ್ಟಿದ್ದಾರೆ. ಅದೊಂದು ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಒಂದೊಂದ್ಸರಿ. ಹಂಗಾಗಿ ಅವ್ರದೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಾನು. ಇಲ್ಲಿ ಕೇಳಿ, ನಮ್ಮಮ್ಮ 88 ವರ್ಷದವ್ರು ಇದ್ದಾರೆ. ಹೌದು ಹೌದು, 88 ವರ್ಷದವ್ರು ಇದ್ದಾರೆ. ಬಟ್ ಅವರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಅವಾಗ ಮಾಡುವಾಗ ಮನಸ್ಫೂರ್ತಿ ಅಲ್ಲಿ ಅವ್ರ ಸೇವೆ ಮಾಡಿ. ಅಲ್ಲಿಂದ ಈಚೆ ಬಂದ ಮೇಲೆ ನಿಮ್ ಮನ್ಸು ನಿಮ್ಮಲ್ಲೇ ಇರ್ಬೇಕು, ಬೇರೆ ಮೇಡಮ್. ಏನಂದ್ರೆ ಇಷ್ಟು ವರ್ಷ ಕಷ್ಟಪಟ್ರಲ್ಲ ಮೇಡಮ್, ಈಗ ಚೆನ್ನಾಗಿ ನಾವ್ ನೋಡ್ಕೋಬೇಕು ಅಂದಂಗ ಹಿಂಗಾದ್ರಲ್ಲ ಬೇಜಾರಾಗುತ್ತೆ ಮೇಡಮ್. ಅದು ಒಂದು ಕ್ಷಣಕ್ಕಾಗುತ್ತೆ ಮೇಡಮ್. ಎಲ್ಲ ಅದು ಧ್ಯಾನದಲ್ಲಿ ಹೇಳ್ತಾರ, ಸೋಲ್ ಕಾಂಟ್ರಾಕ್ಟ್. ಹೌದು, ಅದು ಏನು ಮಾಡಕ್ಕಾಗಲ್ಲ. ಈಗ ನಮ್ ಧರ್ಮ ನಾವ್ ಮಾಡ್ಬೇಕು, ಹಾಗೇನೆ ನಡ್ಕೊಂಡು ಹೋಗ್ಬೇಕು. ಅವತ್ತಿಂದ ಅವತ್ತು ಅವಾಗ ನಾವ್ ಮಾಡ್ಕೊಂಡು ಹೋಗ್ಬೇಕು. ನಮ್ ಕೈಲಾಗಿದ್ದ ಎಲ್ಲಾ ಪ್ರಯತ್ನ ನಾವ್ ಮಾಡ್ಬೇಕು. ಬಟ್ ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ವಲ್ಲ. ಯೋಚನೆ ಮಾಡಿ ಏನ್ ಮಾಡ್ತೀರಾ ನೀವು? ನೋಡಕ್ಕಾಗಲ್ಲ ಮೇಡಮ್, ಅವರು ಎಲ್ಲಾ ಮರ್ತ್ಬಿಟ್ಟಿದ್ದಾರೆ, ಏನು ನೆನಪಿನ ಶಕ್ತಿ ಇಲ್ಲ ಅವ್ರಿಗೊಂದು. ಏನ್ ಆಗ್ತಿದೆ ಅಂತ ಹೇಳ್ಕೊಳಕ್ ಆಗಲ್ಲ ಅವ್ರಿಗೆ.
ಮೇಡಮ್ ಅದೊಂದು ಸಂಕಟ ಆಗುತ್ತೆ, ಅವ್ರೊಳದಕ್ಕೆ ನನ್ಗೆ ಸಂಕಟ ಆಗುತ್ತೆ ಮೇಡಮ್ ಅಷ್ಟೇನೆ. ಇಲ್ಲಿ ಕೇಳಿಲಿ, ನೀವೀಗ ಅಳೋದ್ರಿಂದ ಅದೇನಾರು ಕಡಿಮೆ ಆಗುತ್ತಾ? ಒಂದು ಕಿಂಚಿತ್ ಕಡಿಮೆ ಆಗುತ್ತಾ? ಆಗಲ್ಲ. ಇಲ್ಲ. ನೀವ್ ಯೋಚನೆ ಆಮೇಲೆ ಮಾಡೋದ್ರಿಂದ ಅವ್ರಿಗೆ ಗೊತ್ತೂ ಆಗಲ್ಲ ನಾವ್ ಏನ್ ಮಾಡ್ತೀವಿ ಅಂತ, ಪಾಪ ಅವ್ರಿಗೆ ಏನೂ ಗೊತ್ತಾಗಲ್ಲ. ಅಲ್ಲ, ಆ ತರ ಇದೆ ಮೇಡಮ್ ಅವ್ರ ಪರಿಸ್ಥಿತಿ. ಅದ್ರಲ್ಲಿ ಕಿಂಚಿತ್ತು ಕಡಿಮೆ ಆಗೋದಿಲ್ಲ ಮೇಡಮ್. ನೀವ್ ಹೌದು ಮಾತಾಡೋದ್ರಿಂದಾಗ್ಲಿ ಹೇಳೋದ್ರಿಂದಾಗ್ಲಿ ಏನು ನಿಮ್ ಕೈಲಾಗಿದ್ದ ಸೇವೆ ನಿಮ್ಗೆ ಏನೇನ್ ಆಗುತ್ತೋ ಅದನ್ನ ಹೌದು ಎಲ್ಲ ಮಾಡಿ, ಎಲ್ಲಾನು ಮಾಡಿ. ಮಾಡ್ತಾ ಇದೀವಿ ಮೇಡಮ್. ಮಾಡ್ತಾ ಇದೀವಿ, ಎಲ್ರು ಅಷ್ಟೇ. ಮಾಡ್ತಾ ಆ ಇದೀವಿ ಮೇಡಮ್. ಆ ತೃಪ್ತಿ ನಿಮ್ಗೆ ಇರ್ಬೇಕಷ್ಟೇ. ಹೌದು, ತೃಪ್ತಿ ಎಲ್ರು ಇರ್ಲಿ. ಚೆನ್ನಾಗ್ ನೋಡ್ಕೊತಾ ಇದೀವಿ, ತುಂಬಾ ಚೆನ್ನಾಗ್ ನೋಡ್ಕೊತಾ ಇದೀವಿ. ಅಂದ್ರೆ ಅವ್ರ ಆ ಸ್ಥಿತಿಲಿ ಇರೋದು ನಮಗ್ ನೋಡಕ್ ಆಗ್ತಾ ಇಲ್ಲ ಅಷ್ಟೇನೆ. 1 ವರ್ಷ ಆಯ್ತಲ್ಲ, ಅದು ನೋಡಕ್ ಆಗ್ತಾ ಇಲ್ಲ ನಮ್ಗೆ ಅಷ್ಟೇನೆ. ಅದೊಂದು ನನ್ ತುಂಬಾ ಕೊರಗಿದೆ ಅದು. ಅಲ್ಲ, ಏನ್ ಗೊತ್ತಾ ಮೇಡಮ್, ಅದ್ ಆದ್ಮೇಲೆ ಇನ್ನೊಂದೇನೋ ಶುರುವಾಗುತ್ತೆ ಅಷ್ಟೇ ಜೀವನ. ಹೌದು ಮೇಡಮ್. ಮೇಡಮ್ ತುಂಬಾ ಹೌದು. ಈ ಹಿಂದೆನೋ ನಿಮ್ಮಮ್ಮ 1 ವರ್ಷದಿಂದ ಚೆನ್ನಾಗಿದ್ರಲ್ಲ, ಅವತ್ತೇನು ಚಿಂತೆ ಹೌದು. ಇರ್ಲಿಲ್ವಾ ನಿಮ್ಗೆ? ಅವತ್ತು ಇಲ್ಲ ಏನೋ ಅಲ್ಲ, ಚಿಂತೆ ಅಷ್ಟು ಮಾಡಿದ್ದೀರ. ಚಿಂತೆ ಇರ್ಲಿಲ್ಲ ಅವಾಗ. ಈಗೇನು ಅವತ್ತು ಏನೋ ಹೊಲ ಒಂದ್ ಬಿಟ್ರಲ್ಲ, ಅದ್ ಚಿಂತೆ ನೋಡಕ್ ಆಗಲ್ಲ. ಮಾಡಿದ್ದೀರ. ಹೌದು. ಅಲ್ಲ, ನೀವ್ ಹೇಳ್ದಂಗ ಅದು ಕರೆಕ್ಟ್ ಮೇಡಮ್. ಒಂದಾದ್ರೆ ಇನ್ನೊಂದ್ ಬರ್ತಾ ಇರುತ್ತೆ ಅದು. ಹೌದು. ಅಲ್ಲ, ನಾವೇ ತಗೊಳ್ಳೋದು ಅದನ್ನ, ನಾವೇ ಹೌದು, ತಗೊಳ್ತಾ ಹೋಗುದು. ಬಿಡ್ತಾ ನಿಜ ಹೋದ್ರೆ ನಿಜ. ಬಿಡ್ಬಹುದು. ಹೌದು ಹಾಗೆ ಅಷ್ಟೇ, ಹೌದು ಅಷ್ಟೇ ಮೇಡಮ್. ಮೇಡಮ್. ಥ್ಯಾಂಕ್ ಯು ಓಕೆ ಮೇಡಮ್, ಮೇಡಮ್. ತುಂಬಾ ಖುಷಿ ಥ್ಯಾಂಕ್ ಯು. ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್, ಶಶಿಕಲಾ ಮೇಡಮ್, ಆಯ್ತು ನಮ್ಮ ಟೈಮು. ಅಮ್ಮ ಹೇಳಿ. 94 ವರ್ಷಕ್ಕೆ ಬಾಡಿ ವೇಕೆಂಡ್ ಮಾಡಿದ್ರು. 7 ವರ್ಷ ಅವರು ಬೆಡ್ ರಿಡನ್ ಇತ್ತು ಮೇಡಮ್. ಬೆಡ್ ರಿಡನ್ ಅಂದ್ರೆ 2 ವರ್ಷ ಪರವಾಗಿಲ್ಲ ಹಿಡ್ಕೊಂಡು ಓಡಾಡಿದ್ರೆ, 4 ವರ್ಷ ಅವರು ಬೆಡ್ ರಿಡನ್ ಆಗಿದ್ರು ಮೇಡಮ್. ನಮ್ಮ ತಮ್ಮನ ಮಲಿದ್ರು, ಶಿಗ್ಗಾಂವ್ನ ಇದ್ದ ನಮ್ಮ ತಮ್ಮ PU ಕಾಲೇಜ್ ಪ್ರಿನ್ಸಿಪಾಲ್. ಅವರ ಹೆಂಡತಿ, ಅಮ್ಮನ ಹೆಂಡತಿ ಸಣ್ಣ ವಯಸ್ಸಿಗೆ 45 ವರ್ಷದೊಳಗೆ, 40 ವರ್ಷನೇ ಅಂತ ಇಟ್ಕೊಳ್ಳಿ, 38-40 ವರ್ಷ. ಆ ಸಮಯದಲ್ಲಿ ಅವ್ರ ಅಮ್ಮನ ನೋಡ್ಕೊಂಡಿಲ್ಲ, ಹಂಗೆ ನಮ್ಮ ಅಮ್ಮನ ಅವ್ರು ನೋಡ್ಕೊಂಡ್ರು. ನೋಡಿ ನಮಗೆ ಮತ್ತೆ. ಬಹಳ ಆಶ್ಚರ್ಯ ಆಗಿದ್ರು, ಎಲ್ಲೆಲ್ಲೂ ಇಂಥ ಸೊಸೆ ನೋಡಿಲ್ಲ. ಅವ್ರ ಅತ್ತೆ ಅಂತ ಅಷ್ಟು, ಅತ್ತೆ ಏನ್ ಮಾಡ್ಲಿ ಅಡಿಗೆ, ಅತ್ತೆ ಏನ್ ಮಾಡ್ತೀನಿ, ನಮ್ಮಮ್ಮ ಏನ್ ಹೇಳ್ತಾರೆ ಅದನ್ನ ಮಾಡೋದು. ಆಮೇಲೆ ನಮ್ಮಮ್ಮಂಗೆ ಏನು ಗೊತ್ತಿಲ್ಲದಂಗ ಆಯ್ತು. ನಾವ್ ಅಂತಿದ್ವಿ, ಅವ್ರೆಲ್ಲರೂ ಹೋದ್ರೆ ನಾವು ಹೋಗ್ತೀವಿ, ಹೆಂಗ್ ನೋಡ್ಕೊಂತೀನಿ, ನಮಗೆ ಒಂಥರ ಬೇಜಾರಾಗ್ತದೆ, ನಮ್ಮ ನೋಡ್ಕೊಳಿಕ್ಕಾಗಲ್ಲ, ನೀ ಹಂಗ್ ನೋಡ್ಕೊಂತಿಲ್ಲ ಅಂದ್ರೆ. ಇರ್ಲಿ ಬಿಡು, ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೋ, ಏನ್ ನೋವಾಗುತ್ತೋ ಯಾರಿಗ್ ಗೊತ್ತು. ಯಾವ ಜನ್ಮದಲ್ಲಿ ಅವ್ರ ಹತ್ರ ನಾನ್ ಸೇವೆ ಮಾಡ್ಕೊಂಡಿದ್ದೀನಿ, ಅದನ್ನೇ ನಾನು ಕೊಡ್ತಾ ಇದ್ದೀನಿ. ನನಗೇನು ನಮ್ಮ ಅಮ್ಮ ಎಕ್ಸ್ಪೈರ್ಡ್ ಆದ ನಂತರ 15 ದಿನ ಅವ್ರ ಒಂಥರ ಅಷ್ಟು ನೋವು ಅನುಭವಿಸಿದ್ರೆ, ಅಮ್ಮ ಇಲ್ಲಲ್ಲ ಅಂತ ಅಷ್ಟು ನಾವು ಸೇವೆ ಮಾಡ್ತಿದ್ವಿ. ಅಮ್ಮ ಇರ್ಬೇಕಿತ್ತು, ನಮ್ಮನೇಲಿ ಹಿರಿಯರಾಗಿರ್ತಿದ್ರಲ್ಲ ಅಂತ ಅಷ್ಟು ಹಂಗೆ ಮೇಡಮ್. ನಾನ್ ನಿಜವಾಗ್ಲೂ ಅವ್ರಿಗೆ, ಆಮೇಲೆ ನಮ್ಮ ಅಮ್ಮನ 12 ಇದಂತ ಮಾಡ್ತಲ್ಲ ವೈಕುಂಠ ಸಮಾಧಿನ, ಅವ್ರಿಗೆ ಗಂಡ ಹೆಂಡತಿ ಮಕ್ಕಳು, ಚಿಕ್ಕ ಮಕ್ಕಳು ಸಹಿತ, ಅವನೊಬ್ಬನು ಈಗ ಇಂಜಿನಿಯರ್ ಓದ್ತಿದ್ದಾನೆ. 6ನೇ 7ನೇ ಕ್ಲಾಸಿಂದ ನಮ್ಮ ಅಮ್ಮನ ಸೇವೆ ಮಾಡಿದ್ದಾನೆ. ಬೆಳಿಗ್ಗೆ ಊಟ ಕೊಡೋದು, ತಿಂಡಿ ಕೊಡೋದು, ಭಗವದ್ಗೀತೆ ಓದೇಳೋದು, ಪೇಪರ್ ಓದೇಳೋದು, ನಮ್ಮಮ್ಮನ ಮುಖ ತೊಳೆ ಪ್ರತಿಯೊಂದನ್ನು ಮೇಡಮ್. ಅಷ್ಟು ನಮಗೆ ಒಂಥರ ಅದನ್ನೆಲ್ಲ ಸನ್ಮಾನ ಮಾಡಿದ್ರು. ಅವರಿಗೆ ಎಲ್ಲ ಮಾಡಿದ್ ದೊಡ್ಡದಲ್ಲ, ಆದ್ರೆ ಅವಳ ಬಾಯಲ್ಲಿ ಒಂದು ದಿನಾನು ನಕಾರಾತ್ಮಕವಾಗಿ ಅಮ್ಮ ಹಿಂಗೆ ನೋಡಿ ಹಿಂಗ್ ಮಾಡ್ತಾರಂತ ಬಂದಿಲ್ಲ ಮೇಡಮ್. ನಿಜವಾಗ್ಲೂ ಅವ್ರು ಮತ್ತೆ ಅವರು ಹಿಂಗೆ ಧ್ಯಾನ ಮತ್ತು ಸತ್ಸಂಗ ಎಲ್ಲ ಮಾಡಿಸ್ತಿರ್ತಾರೆ. ಅವರು ಧ್ಯಾನಿಗಳೇ, ಗಂಡ ಹೆಂಡತಿ ಇಬ್ರುನು. ಎಲ್ಲೂ ನೋಡಿಲ್ಲ ಮೇಡಮ್. ಅವಾಗ ಅನಿಸ್ತು ನನಗೆ, ಅವ್ರಿಗೆ ಇಲ್ಲಾಂದ್ರೆ ಈ ತರ ಬುದ್ಧಿ ಬರ್ತಿತ್ತೋ ಇಲ್ಲೋ. ಈಗ್ಲೂ ಕೂಡ ನೆನ್ಪು ಬರ್ತದೆ. ನಾನು ಅಯ್ಯೋ ಅತ್ತೆ ಇದ್ರು ಹಿಂಗ್ ಅಂತಿದ್ರು, ಅತ್ತೆ ಇದ್ರು ಹಿಂಗ್ ಮಾಡ್ತಿದ್ರು ಅಂತ. ಅವ್ರು ಅಂತ ಚೆನ್ನಾಗ್ ನೋಡ್ಕೊಂಡ್ರು ನಾನು ಎಲ್ಲೂ ನೋಡಿದ್ದಿಲ್ಲ. ಅಷ್ಟು ನಮ್ಗೆ ಈಗ್ಲೂ ನೆನ್ಸ್ಕೊಂಡ್ರೆ ಹೋದಾಗ ನಮ್ಮ ಅಮ್ಮನ ಸುದ್ದಿನ ಹೇಳೋದು. ಏನು ಒಂದು ದಿನಕ್ಕೂ ಬೇಜಾರ್ ಮಾಡ್ಕೊಂಡಿಲ್ಲ ನೋಡ್ರಿ ಗಂಡ ಹೆಂಡತಿ ಇಬ್ರು. ತಮ್ಮ ಬಿಡ್ರಿ, ತಾಯಿನೇ ಆಯ್ತು. ಆದ್ರೆ ಅವಳು ಸೊಸೆ ಆದವ್ರು ಎಷ್ಟು ಸಣ್ಣ ವಯಸ್ಸು ಮೇಡಮ್ ಅವಳಿಗೆ, ಈಗಿನ್ನೂ 44-45 ವರ್ಷ. ಈಗ 2 ವರ್ಷ ಆಯ್ತು ನಮ್ಮಮ್ಮ ತೀರೋಗಿ. ಈಗ್ಲೂ ನೆನ್ಸ್ಕೊಂತಾರೆ. ಇಲ್ಲಿ ಬಂದ ತಕ್ಷಣ, ಹಾಲಿಗೆ ಬಂದ ತಕ್ಷಣ ಅತ್ತೆ ನೆನ್ಪಾಗ್ತಾರೆ ಅಂತಾರೆ ಈಗ್ಲೂ. ಅಷ್ಟು ನಮ್ಗೆ ಎಲ್ಲ ಒಂಥರ ನಂಗೆ ಎಲ್ಲಿ ಹಿಂಗೂ ಇರ್ತಾರ ಅಂತ ಅನ್ಸಿದ್. ಅವ್ ನಮ್ಮ ಕುಟುಂಬಕ್ಕೆ ಇಂಥವಳು ನಮ್ಮ ತಮ್ಮನ ಹೆಂಡತಿಯಾಗಿ ಬಂದಿದ್ದಕ್ಕೆ ನಂಗೆ ನಿಜವಾಗ್ ನಮ್ಮ ಅಪ್ಪ ಅಮ್ಮ, ನಾ ಅದೇ ಅಂತಿದ್ದೆ, ಎಲ್ಲ ನೀ ಯಾವ ಜನ್ಮದಲ್ಲಿ ಅವಳು ತಾಯಿಯಾಗಿದ್ದೇನೋ, ಈ ಜನ್ಮದಲ್ಲಿ ಅವನ್ ಕೆಲಸ ಮಾಡ್ತಿದ್ಯಾ. ಅಷ್ಟೊಂದು ಸೇವೆ, ಎಲ್ಲ ಸೇವೆನೂ ಮಾಡಿದಾಳೆ ಮೇಡಮ್. ಇಂಥದ್ದು ಅಂತಿಲ್ಲ. ಆಮೇಲೆ ಎಲ್ಲದು ಮೇಡಮ್ ಇಂಥದ್ದು ಎತ್ಕೊಂಡು, ನಮ್ಮಮ್ಮ ತಮ್ಮ ಇರ್ತಿಲ್ಲ, ಎತ್ಕೊಂಡು ಹೋಗಿ ಹಿಂಗೆ ಕುರ್ಚಿ ಮೇಲೆ ಕುಡ್ಸಿ ಸ್ನಾನ ಮಾಡಿಸ್ಕೊಂಡು ತಾನೇ ಕರ್ಕೊಂಡ್ ಬರ್ತಿದ್ವಿ. ನಮ್ಗೆ ಎಷ್ಟು ಕಷ್ಟ ಆಗ್ತಿತ್ತು ನೋಡ್ಲಿಕ್ಕೆ. ನಾವ್ ಒಂದಿನ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವಳು ಇಲ್ದಿದ್ದಾಗ ನಾವು ಹೋಗ್ತಿದ್ವಿ ಅಷ್ಟೇ. ನಾನು ತಂಗಿ ಯಾರು ಹೋಗ್ತಿದ್ವಿ. ಅವಳಿಲ್ಲೋ ಅಪರೂಪ. ಮತ್ತ ಅವಳು ದೊಡ್ಡ ಒಂದು ದಿನ ಸಂಜೆ ಎಲ್ಲೂ ಉಳಿತಿದ್ದಿಲ್ಲ, ಹೋದ್ರು ಬಂದ್ಬಿಡ್ಬೇಕು. ಇಲ್ಲ ಅತ್ತೆ ನೋಡ್ಕೋಬೇಕು, ನನ್ ಜವಾಬ್ದಾರಿ. ನಮ್ಗೆ ಅದಂತೀವಲ್ಲ, ಹಿಂಗೂ ಇರ್ತಾರಲ್ಲ ಅಂತ ಅವಾಗ ಅನ್ಸಿ. ನಾ ಒಂದ್ಸಲ ಬೆಳಗ್ಗೆ ಟೈಮ್ನಲ್ಲೂ ಹೇಳಿದ್ದೆ ರಂಗನಾಥ್ ಸರ್ಗೆ, ಈ ತರ ಆಯ್ತು ಸರ್ ಅಂತ. ಖುಷಿ ಆಗ್ತದೆ, ಹಿಂಗೂ ಇರ್ತಾರಂತೆ. ನಮ್ಮಮ್ಮನವ್ರು ಎಷ್ಟು ತೊಂದ್ರೆ ಕೊಡ್ತೀನಿ ನಾನು ನಿಮ್ಗೆಲ್ಲ, ಎಷ್ಟು ತೊಂದ್ರೆ ಕೊಟ್ಟೆ ನಾನು, ನಾ ಯಾವಾಗ ಹೋಗ್ತೀನೇನೋ, ನಾನು ನಿಮ್ಗೆಲ್ಲ ತೊಂದ್ರೆ ಕೊಡ್ತೀನಿ ಅಂದ್ರೆ ಹಂಗೆಲ್ಲ ಅನ್ಬೇಡ, ಹಂಗೆಲ್ಲ ಯಾಕಂತ ಅಜ್ಜಿ. ಆ ಹುಡುಗನ್, ಅಜ್ಜಿ ಯಾಕಂತ ಹಂಗೆಲ್ಲ, ನಾವೆಲ್ಲ ಇದ್ದೀವಿ, ನಾವಿದ್ದಾಗ ನೀ ಹಂಗ ಅನ್ಬಾರ್ದು, ನೀನ್ ಹಂಗೆಲ್ಲ ಹೇಳ್ಬೇಡ
ಅಂತ. ಆಮೇಲೆ ಹೋಗುವಾಗ ಕೂಡ ನಮ್ಮಮ್ಮ ಏನ್ ಹೇಳಿದ್ರೆ ಹಂಗೆ ಇತ್ತು. ನಮ್ಮ ಮೂಲ ಮನೆ ಊರು ಹಳ್ಳಿ, ಅಲ್ಲಿ ತಗೊಂಡೋಗು ಮಗ ನಮ್ಮ ತಮ್ಮನ ಹೆಂಡ್ತಿನೇ, ಇಲ್ಲ ಅಮ್ಮಂಗೆ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಬೇಗ ಹಳ್ಳಿ ಕರ್ಕೊಂಡು ಹೋಗೋಣ ಅಂತ ಅಲ್ಲಿ ಹೋಗಿ 3-4 ತಾಸು ಆದ್ಮೇಲೆ ಸ್ವಂತ ನೆಲದಲ್ಲಿ ಹೋಗಿತ್ತು. ಮತ್ತೆ ಇಬ್ರು ಗಂಡ ಹೆಂಡತಿ ಇಬ್ರು ಮಕ್ಕಳು ಜೊತೆಲೇ ಇದ್ರು ನೋಡ್ರಿ. ಅವನು ಮತ್ತೆ ಬೆಂಗಳೂರಿದ್ದವನು. ಆ ಸಮಯದಲ್ಲಿ ಒಂದ್ ವಾರಕ್ಕಿಂತ ಮೊದ್ಲು ಬಂದ, ಒಂದ್ 15 ದಿನ ಉಳಿದೋಗ್ಲಿಕ್ಕೆ ಬಂದವನು. ಆ ಸಮಯದಲ್ಲೇ ನಮ್ಮ ಅಮ್ಮನ ಹೋಗಿದ್ದು. ಇಂತ ವಿಚಿತ್ರ ಅನ್ಬಿಟ್ಟು ಹಿಂಗೂ ಇರ್ತಾರೆ ಅಂತ. ಅವ್ರು ಏನ್ ಅನ್ಕೊಂಡ್ರು ಹಂಗಾಯ್ತು. ಪುಣ್ಯವಂತರು ಮೇಡಮ್, ಪುಣ್ಯವಂತರು. ನಿಜ ನಿಜ ಮೇಡಮ್, ಹಂಗೆ ಅದೇ ಅನ್ನಿಸ್ತು. ಮಾಡಿದ್ದೆಲ್ಲೂ ಅದಕ್ಕೆ ಹೋಗಲ್ಲ. ಏನ್ ಗೊತ್ತಾ, ಇನ್ನು ಕಾಲಕ್ಕೆ ಮಳೆ ಬೆಳೆ ಆಗ್ತಿದೆ ಅಂದ್ರೆ ಇಂತಿಂತವ್ರು ಒಬ್ಬೊಬ್ರು ಇದಾರೆ, ಎಲ್ಲೆಲ್ಲೋ ಇದಾರೆ. ಇನ್ನು ಹೆಲ್ಪ್ ನಡೀತಿದೆ. ಒಂದ್ ದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ ಅವ್ರ ಹತ್ರ ಮಾತಾಡ್ತೀನಿ ನೋಡಿ. ಅವ್ರ ಹತ್ರ ಮಾತಾಡ್ರೆ ಏನೋ ನಂಗೆ ಒಂಥರ ಪಾಸಿಟಿವ್ ಆತರ. ಅಷ್ಟು ಚೆನ್ನಾಗಿ ಅವ್ರದ್ದು. ನಮಗೂ ಏನಾರು ಒಂದ್ ಸ್ವಲ್ಪ, ಅವಳು ಸಣ್ಣವಳಾಗಿರ್ಬೋದು, ಅವಳ ಒಂಥರ ಹೇಳ್ತಾಳೆ, ಧೈರ್ಯ ತುಂಬ್ತಾಳೆ, ಇಲ್ಲ ಬಿಡು ಹಂಗೆ ಹಿಂಗೆ ಅಂತ. ಹಂಗಾಗಿ ನಂಗೆ ಅನಿಸ್ತು, ಅವಾಗ ಹೇಳ್ಬೇಕು ಅನ್ನಿಸ್ತು. 4:30 ಆಯ್ತಲ್ಲ ಮೇಡಮ್. ನಾನ್ ನಿಮ್ಮ ಹತ್ರ ಒಂದ್ ಕೇಳ್ಬೇಕು ಅನ್ಕೊಂಡೆ. ಈಗ ಮಂಡಿ ನೋವು ಇರೋರು ಅಥವಾ ಚರ್ಮದ ಇರೋರು ಎಲ್ಲ ಬೆಳಿಗ್ಗೆ ಅಂದ್ರೆ ನಾಳೆ ರಥಸಪ್ತಮಿ ಸೂರ್ಯೋದಯದ ಟೈಮ್ ನಲ್ಲಿ ಅಥವಾ ಪ್ರತಿದಿನ ಸೂರ್ಯೋದಯಕ್ಕಿಂತ ಮೊದ್ಲು 1 hour ಮೊದ್ಲು, ಸೂರ್ಯಾಸ್ತ ಆಗೋದ್ರೊಳಗೆ 1 hour ಮೊದ್ಲು ಸೂರ್ಯನ್ ನೋಡ್ಬೇಕು ಅಂತನೋ ಅಥವಾ ಸೂರ್ಯನ್ ಮುಂದೆ ನಿಂತ್ಕೊಳ್ಬೇಕು ಅಂತ, ವಾಕ್ ಮಾಡ್ಬೇಕಂತ ಹೇಳ್ತಾರಲ್ಲ, ನಂಗೆ ಸರಿ ಗೊತ್ತಾಗಿಲ್ಲ ಮೇಡಮ್. ಅಲ್ಲ, ಎಲ್ಲರಿಗೂನು ಸೂರ್ಯೋದಯದ ಟೈಮ್ ಅಲ್ಲಿ ವಾಕಿಂಗ್ ಒಳ್ಳೇದು ಮೇಡಮ್. ವಾಕಿಂಗ್ ಆಗ್ಲಿ, ಆ ಎಳೆ ಬಿಸಿಲು ಕಾಯಿಸೋದು ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೇದು. ಯಾಕೆಂದ್ರೆ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಆಗತ್ತೆ. ವಿಟಮಿನ್ ಡಿ ಏನಕ್ಕೆ ಉಪಯೋಗ ಆಗುತ್ತೆ ನಮ್ಗೆ ಅಂದ್ರೆ, ನಮ್ಮ ಬಾಡಿಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಡಿ ಇದ್ರೆ ಮಾತ್ರ ಆಗೋದು. ಡಿ ಇಲ್ಲ ಅಂತಂದ್ರೆ, ಎಷ್ಟ್ ನೀವು ಕ್ಯಾಲ್ಸಿಯಂ ಮಾತ್ರ ತಗೊಂಡು ಡಿ ಇಲ್ಲ ಅಂದ್ರೆ ಆಗೋದಿಲ್ಲ. ಇಲ್ಲ, ಸೂರ್ಯನೇ ನೋಡ್ತಾ ಇರ್ಬೇಕು ಅಂತಾರಲ್ಲ ಮೇಡಮ್, ಹೌದಾ? ಸೂರ್ಯನೇ ನೋಡ್ತಾ ಇರ್ಬೇಕು, ನೋಡ್ತಾ ಇದ್ದಂತೆ ನೋಡೋದ್ರಿಂದ ತ್ರಾಟಕ ಮೇಡಮ್, ತ್ರಾಟಕ ಅಷ್ಟೇ. ನೋಡ್ತಾ ಇದ್ರೆ ಅಂದ್ರೆ ನಿಮ್ ಮನಸ್ಸಲ್ಲಿ ಏನಾದ್ರು ಪ್ರೇಯರ್ ಇಟ್ಕೊಂಡು ನೋಡಿದ್ರೆ ಅದು ವರ್ಕೌಟ್ ಆಗತ್ತೆ. ಅಂದ್ರೆ ಅಲ್ಲಿ ನೀವು ಪಾಸಿಟಿವ್ ಥಾಟ್ಸ್ ನ ರಿಲೀಸ್ ಮಾಡ್ತಾ ಇರ್ತೀರಾ. ನನ್ಗೆ ಅದರಿಂದ ನನ್ಗೆ ಒಳ್ಳೇದಾಗ್ತದೆ ಒಂದು ನಂಬಿಕೆ. ಅದೇ ಇದು ಪ್ಲಾಸಿಬೋ ಎಫೆಕ್ಟ್. ಆ ತರ ನಿಮ್ಗೆ ಒಂದು ಪಾಸಿಟಿವ್ ಇದ್ ಬರುತ್ತೆ. ಸುಮ್ನೆ ಇದು ನೋಡೋದ್ರಿಂದ ಏನೂ ಆಗೋದಿಲ್ಲ. ಈ ನಮ್ ಸ್ಕಿನ್ ಇಂದ ಅಬ್ಸಾರ್ಪ್ಷನ್ ಆಗತ್ತಲ್ಲ, ಡಿ ಅಬ್ಸಾರ್ಪ್ಷನ್ ಆಗತ್ತಲ್ಲ, ಅದರಿಂದ ನಮ್ಗೆ ಖಂಡಿತ ಉಪಯೋಗ ಇದೆ. ಆಮೇಲೆ ನೋವಿದ್ದವ್ರಿಗೆ ಇವ್ರಿಗಿಂತಲ್ಲ, ಪ್ರತಿಯೊಂದು ಜೀವಿಗೂ ಅಷ್ಟು ಬಿಸಿಲು ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಬಿಸಿಲಲ್ಲಿ ಓಡಾಡ್ಬೇಕು. ವಿಟಮಿನ್ ಡಿ ಬೇಕೇ ಬೇಕು. ಈಗೆಲ್ಲ ಮಂಡಿ ಈಗ 4 ವರ್ಷದಿಂದ, ಈಗ ಸಿವಿಯರ್ ಆಗಿ 4-5 ವರ್ಷ ಇದೆ. ನಿಮಗೆ ಫುಲ್ ಡ್ಯಾಮೇಜ್ ಆಗಿದೆ, ನೀ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತ ಯಾರನ್ನ ಕೇಳಿದ್ರು ಅದೇ ಅಂದ್ರು. ಆಯುರ್ವೇದಿಕ್ನವ್ರು ಕೇಳಿ ಬೇಡ ಇರ್ತಾರಲ್ಲ. ನಾನೀಗ ಅದನ್ನ ಯಾವ್ದು ತಗೊಂತಾ ಇಲ್ಲ, ಬರೇ ಧ್ಯಾನ ಅದು ಇದು ಮಾಡ್ತಾ ಇದ್ದೀನಲ್ಲ. ಆದ್ರೆ ಇವ್ರು ಡಾಕ್ಟರ್ ಹರಿಕೃಷ್ಣ ಅನ್ನೋರ್ದು ಒಂದು ಸ್ಪೀಚ್ ಕೇಳಿದೆ. ಅಂದ್ರೆ ಏನು ಸನ್ ವೀವಿಂಗ್ ಅಂತ ಏನಂದ್ರು, 1 hour ಅದನ್ನ 1 hour ಸೂರ್ಯ ಅಂದ್ರೆ ಸನ್ ರೈಸ್ ಅಲ್ಲಿ 1 hour, ಸೂರ್ಯಾಸ್ತಕ್ಕಿಂತ ಮೊದ್ಲು 1 hour ನೋಡ್ರಿ, ಮತ್ತೆ ಓಡಾಡ್ರಿ ಅಂತ ಹೇಳಿದ್ ಕೇಳಿಸ್ಕೊಂಡೆ ನಾನು. ಹೌದೌದು, ವಾಕಿಂಗು ಇದು ಅಂದ್ರೆ ಅದೇ ಸೂರ್ಯನಿಗೆ ಒಂದು ನಮನ ನೀವು ಸಲ್ಲಿಸ್ತಾ ಇದ್ದೀರಾ ಅಂತ ನೋಡೋದು ಅಂದ್ರೆ ಒಂದು ನಮನ ಸಲ್ಲಿಸೋದು ಅಂತ. ಅವಾಗ ನಿಮಗೆ ಪಾಸಿಟಿವಿಟಿ ತುಂಬುತ್ತೆ, ಜೊತೆಗೆ ವಿಟಮಿನ್ ಡಿ ಅವಾಗ ರಿಲೀಸ್ ಜಾಸ್ತಿ ಆಗತ್ತೆ ಅಂತ. ಸೊ ವಿಟಮಿನ್ ಡಿ ನಿಮಗೆ ಒಳ್ಳೆ ಸಿಗುತ್ತೆ ಅಂತ ಮೇಡಮ್. ಆಮೇಲೆ ಅದಕ್ಕೆ ಕಲರ್ ಥೆರಪಿ ಏನ್ ಗೊತ್ತಾ ಮೇಡಮ್, ಇವೆರಡು ಕಾಲ್ಗಳಲ್ಲ, ಈ ಜಾಯಿಂಟ್ ಇದೆಯಲ್ಲ, ಇದು ಮಂಡಿ ಜಾಯಿಂಟ್, ಇದು ನೆಕ್ ಜಾಯಿಂಟ್, ಇದು ಮಂಡಿ ಜಾಯಿಂಟ್, ಇದು ಮಂಡಿ ಜಾಯಿಂಟ್. ಈ ಮಂಡಿ ಜಾಯಿಂಟ್ ಗೆ ಸುತ್ತ ನೀವು ಬ್ಲೂ ಕಲರ್ ಹಚ್ಚಿ 2 ಬೆರಳಿಗೆ. ಕಲರ್ ಥೆರಪಿ ಪೆನ್ ಇದೆ, ತಗೊಂಡಿದ್ದೀನಿ, ಬಟ್ ಅದನ್ನ ಉಪಯೋಗಿಸ್ತಾ ಇಲ್ಲ, ಮಾಡ್ಬೇಕು. 2 ಬೆರಳಿಗೆ ಬ್ಲೂ. ಹೌದು, ಬ್ಲೂ. ಆಮೇಲೆ ಇಲ್ಲಿ ಅದೇ ನೀವನು ಬ್ಲಾಕ್ ಹಚ್ಚಿ ಇದೆ ಹಿಂದೆ, ನಾನು ಆ ಮೇಡಮ್ ಹೇಳಿದ್ನಲ್ಲ ಆ ತರ ಹಿಂದೆ ಈ 2 ಮಧ್ಯದಲ್ಲಿ ಇಲ್ಲಿ ಬ್ಲಾಕ್ ಹಚ್ಚಿ, ಇಲ್ಲಿ ಗೆರೆ ಹಾಕಿ ಫುಲ್ ಇರೋರ್ಗು. ಅದು ಎಷ್ಟೋ ಇದನ್ನ ಕೊಡುತ್ತೆ. ಆಮೇಲೆ ಅದರಿಂದ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ಆಮೇಲೆ ಇನ್ನೊಂದು, ಇವರಿಗೆಲ್ಲ ನಮ್ಮ ಲೇಡೀಸಿಗೆಲ್ಲ ಈ ಇದೆಲ್ಲ ಮೂಲಾಧಾರ ಇದೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಈ ಯೂಟ್ರಸ್ ಪ್ರಾಬ್ಲಮ್, ಅವ್ರಿಗೆಲ್ಲ ಈ 2 ಮಧ್ಯದಲ್ಲಿ ಗ್ರೀನ್ ಕಲರ್ ಹಚ್ಬೇಕು ಮೇಡಮ್. ಅದನ್ನ ಎಲ್ಲರೂ ಹಚ್ಚಿದ್ರೆ ಒಳ್ಳೇದು. ಈ 2 ಮಧ್ಯದಲ್ಲಿ ಅಂದ್ರೆ ಇವೆರಡು ಕಾಲುಗಳು, ಇದು ಮಧ್ಯ ಅಂತಂದ್ರೆ ನಮ್ದು ಜಾಯಿಂಟ್ ಬರುತ್ತಲ್ಲ, ತೊಡೆ ಜಾಯಿಂಟ್ ಬರುತ್ತಲ್ಲ, ಇದು ಮುಂಭಾಗ. ಈ ಮುಂಭಾಗಕ್ಕೆ ಗ್ರೀನ್ ಕಲರ್ ಹಚ್ಚೋದ್ರಿಂದ ಎಲ್ಲರಿಗೂ ಒಳ್ಳೇದದು. ಇಲ್ಲ, ಸುಮ್ನೆ ಇದು ರೌಂಡ್ ಸರ್ಕಲ್ ಅಂದ್ರೆ ಪೂರ್ತಿ ಬ್ಲಾಕ್ ಮಾಡ್ಬೇಕು ಅದನ್ನ ಪೂರ್ತಿ. ಅದು ಗ್ರೀನ್
ಇಲ್ಲೆಲ್ಲ ಇದಿಲ್ಲ, ಗೊತ್ತಾಯ್ತು. ಪೆನ್ ಇಲ್ಲ ನನ್ನ ಹತ್ರ. ಇದಿಷ್ಟು ಇಲ್ಲ, ಇಷ್ಟಾಗ್ಲೂ ಗೊತ್ತಾಯ್ತು. ಗ್ರೀನ್ ಕಲರ್ ಹಚ್ಬಿಡೋದು, ಒಂದು ಫುಲ್ ಬೊಟ್ಟು ತರ ಒಂದು ಗ್ರೀನ್ ಕಲರ್ ಅದೇ ಹಚ್ಬೇಕು. ಒಂದು ಶೇಂಗಾ ಕಾಳಷ್ಟು. ಹಾ, ಅದು ನಮ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಯೂಟ್ರಸ್ ಪ್ರಾಬ್ಲಮ್ ಇದ್ದವರಿಗೆ, ಇದು ಎಕ್ಸೆಸ್ ಬ್ಲೀಡಿಂಗು ಅವೆಲ್ಲ ಹೇಳ್ತಾರಲ್ಲ. ಮೊನ್ನೆ ಯಾರೋ ದೀಪಾ ಮೇಡಮ್, ಯಾರಕ್ಕೆ ಡಾಕ್ಟರ್ ದೀಪಾ ಅಂತವ್ರು, ಅವ್ರು ಕೇಳ್ತಾ ಇದ್ರು ನೋಡಿ. ನನ್ಗೆ ಅವಾಗ ತಕ್ಷಣ ನೆನ್ಪಾಗಿಲ್ಲ. ಯೋನಿ ಮುದ್ರೆ ಅಂತ ಒಂದ್ ಮಾಡ್ತಾರೆ ಮೇಡಮ್, ಹಿಂಗೆ ಇದೆಲ್ಲ ಜೋಡಿಸ್ಬಿಟ್ಟು ಈ ಎಲ್ಲ ಬೆರಳುಗಳನ್ನ ಮಡಿಸ್ಬೇಕು. ಮೊದ್ಲು 3 ಬೆರಳುಗಳನ್ನ, ಆಮೇಲೆ ಹೆಬ್ಬೆರಳು ತೋರು ಬೆರಳು ಜಾಯಿನ್ ಮಾಡ್ಬಿಟ್ಟು ನಮ್ಮ ಈ ಮಡಿಲಲ್ಲಿ ಇಟ್ಕೋಬೇಕು. ಇದು ಯೋನಿ ಮುದ್ರಾ. ಈ ಯೋನಿ ಮುದ್ರಾ ಮಾಡೋದ್ರಿಂದ ಎಲ್ಲ ಗೈನಿಕ್ ಪ್ರಾಬ್ಲಮ್ಸ್ ಎಲ್ಲದಕ್ಕೂ, PCOD, PS ಅವು ಎಲ್ಲದಕ್ಕೂನುವೆ ಇದು ಒಳ್ಳೆ ಮುದ್ರಾ ಮೇಡಮ್. ನೋಡಿ ಹೀಗೆ ಈ 3 ಬೆರಳನ್ನ ಮಡಿಸಿ ಹಿಂಗ್ ಇಟ್ಕೋಬೇಕು, ಇದೆರಡು ಜಾಯಿನ್ ಮಾಡ್ಬೇಕು. ಇದು ಯೋನಿ ಮುದ್ರಾ ಅಂತ. ನಮ್ಮ ಈ ಜಾಯಿಂಟ್, ತೊಡೆ ಜಾಯಿಂಟ್ ಮಧ್ಯದಲ್ಲಿ ಇಟ್ಕೊಂಡು ಕುತ್ಕೊಳ್ಬೇಕು. ಒಂದು 15 ನಿಮಿಷ ಮಾಡೋದ್ರಿಂದ ಬಹಳ ಒಳ್ಳೇದು ಅದು ಯೋನಿ ಮುದ್ರಾ. ನನ್ಗೆ ಅವತ್ತು ನೆನ್ಪಾಗಿಲ್ಲ, ಅವ್ರು ಕೇಳುವಾಗ ಮುದ್ರಾ ಅಂತ ಕೇಳಿದ್ರಲ್ಲ, ಅವಾಗ ನೆನ್ಪಾಗಿಲ್ಲ. ಆಮೇಲೆ ನೆನ್ಪಾಯ್ತು. ಎಂದಾರು ಹೇಳ್ಬೇಕು ಅಂದ್ಕೊಂಡಿದ್ದೆ, ಅವ್ರು ಇವತ್ತಿಲ್ಲ. ಅವತ್ ನಾನು ಹೇಳಿದೆ ಅಪಾನವಾಯು ಮುದ್ರಾ ಮಾಡಿ ಅಂತ ಹೇಳಿದ್ದೆ ನಾನು. ಆಮೇಲೆ ಅವ್ರಿಗೂ ಕೆಲವೊಂದು ಆಸನಗಳನ್ನು ಹೇಳಿದ್ದೆ. ಬಟರ್ಫ್ಲೈ ತುಂಬಾ ಒಳ್ಳೇದು ಅದಕ್ಕೆ. ಬಟರ್ಫ್ಲೈ ಇದ್ ಮಾಡೋದ್ರಿಂದ ಅದು ಬಹಳ ಒಳ್ಳೇದು. ಇದ್ ಮಾಡ್ಕೊಂಡು ಕಾಲು ಇದ್ ಮಾಡ್ತಾರಲ್ಲ, ಪದ್ಮಾಸನ ಹಾಕ್ಬಿಟ್ಟು ಬಟರ್ಫ್ಲೈ ಮಾಡೋದು, ಅದು ಒಳ್ಳೇದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾನು ನಾದಿನಿಂದ ನಿಮ್ಗೆ ಕೇಳ್ಬೇಕು ಅಂತಿದ್ದೆ. ಎಲ್ಲ ಹ್ಯಾಂಡ್ ರೈಸ್ ಮುಗಿದಿದೆ ಮೇಡಮ್, 4:37. ಸರಿ 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 ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೆ ಧ್ಯಾನ ಮಾಡಿದೀವಿ. ಎಲ್ಲ ಅವರವರ ಒಂದು ಪ್ರತಿಭಾವನ್ನು ಪ್ರದರ್ಶನ ಮಾಡಿದ್ದಾರೆ. ಹಾಗೆ ಶಶಿಕಲಾ ಮೇಡಮ್ ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಮುಂದಿನ 1ನೇ ತಾರೀಕಿಂದ ಅನ್ಸುತ್ತೆ ಇಲ್ಲಿಗೆ ಸಮಾರೋಪ ಸಮಾರಂಭ ಮುಗಿಯುತ್ತದೆ. ಮತ್ತೆ 1ನೇ ತಾರೀಕಿಂದ ಇರ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದನ್ನ ಎಲ್ಲರೂ ಪಾಲ್ಗೊಂಡು ಸಕ್ಸಸ್ ಮಾಡಿದೀರಾ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಏನ್ ಮಾಡೋಣ ಅಲ್ಲ ಮೇಡಮ್? ಮಾಡ್ಬೇಡ ಮೇಡಮ್. ಓಕೆ. ಯಾರೋ ಒಂದ್ ಮೆಸೇಜ್ ಇದೆ. ಏನ್ ಮೆಸೇಜು? ತುಂಬಾ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಯಾರು? ಸರಸ್ವತಿ ಮೇಡಮ್. ಓಕೆ. ಥ್ಯಾಂಕ್ ಯು ಮೇಡಮ್. ಎಂಡ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸುತೇಜ ಮೇಡಮ್. ಓಕೆ, ಥ್ಯಾಂಕ್ ಯು.